ಭಾಗವಾಗಿ ವಿಂಗಡಿಸಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಮಾಡಿದರು. ಪಂಚಮ ವೇದವಂತ ಮಹಾಭಾರತವನ್ನು ಬರೆದು ಉಪಪುರಾಣಗಳನ್ನು ಬರೆದರು. ಇಷ್ಟೆಲ್ಲ ಆದರೂ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಯಾಕಾಗಲಿಲ್ಲ? ಸಮಾಧಾನ ಯಾಕಾಗಲಿಲ್ಲ? ಇದನ್ನು ಯಾಕಂದ್ರೆ ಸಾಮಾನ್ಯರಲ್ಲ ವ್ಯಾಸ ಮಹರ್ಷಿಗಳು. ತಂತ್ರಜ್ಞಾನ ಇಷ್ಟು ಬರ್ದಾರ. ವೇದ ವಿಂಗಡಿಸಿ 4 ಭಾಗ ಮಾಡಿ ಅದನ್ನು ಮಾಡಿ ಯಾವುದ್ರೊಳಗೆ ಎಲ್ಲವೂ ಸೇರಿದೆಯೋ ಅದರೊಳಗೆ ಇಲ್ಲದ ಜಗತ್ತಿನಾಗ ಎಲ್ಲೂ ಇಲ್ಲ, ಜಗತ್ತಿನಾಗ ಇದ್ದದ್ದು ಎಲ್ಲವೂ ಅದರೊಳಗಿದೆಯೋ ಅನ್ನುವಂಥ ಮಹಾಭಾರತವನ್ನು ಬರೆದು ಯಾರು ಪೂರ್ಣವಂತ ಮಹಾಭಾರತ ಅದನ್ನು ಓದಿದರು ಅವ್ರದ್ದೆಲ್ಲ ಸ್ಪಷ್ಟ ಆಗೋದು. ಅಷ್ಟೊಂದು ಯಾಕೆ ನೋವಾತು ಅವರಿಗೆ? ಈ ಸಾಮಾನ್ಯರ ದೊಡ್ಡ ಮನುಷ್ಯನ ಬೇರೆ ಸಂಸಾರ ಚಿಂತೆ, ಮಕ್ಕಳಾಗಲಿಲ್ಲ ಚಿಂತೆ, ಮರಿ ಆಗಲಿ, ಏನು ಚಿಂತೆ ಇಷ್ಟ ಸಮಾಧಾನ ಯಾಕಾಗಲಿಲ್ಲ? ಮಹಾಜ್ಞಾನಿಗಳಂತ ಆಟ್ಕೊಳ್ಳೋರು ಹೇಳ್ತಾರೆ, ಇಷ್ಟೆಲ್ಲ ನಾನು ಬರೆದರೂ ಕೂಡ ಶಿಕ್ಷಣ ಕೊಡುವಂಥ ಗ್ರಂಥಗಳ ಶಿಕ್ಷಣ ಬೇರೆ, ಸಂಸ್ಕಾರ ಬೇರೆ. ನಾನು ಈಗ ಥರ ಆಗಬೇಕು, ಈ ಸಂಸ್ಕಾರ ನಾನು ಇವರಂಗಾಗಬೇಕು, ನಾ ಪ್ರಹ್ಲಾದನಂಗಾಗಬೇಕು, ನಾನು ವ್ಯಾಸ ಮಹರ್ಷಿಗಳು ಈ ಥರ ವಿಚಾರ ಮಾಡಿಕೊಂಡು ಭಾಗವತದ ರಚನೆಯನ್ನು ಮಾಡಿದ್ರು. ಭಾಗವತ ರಚನೆ ಉದ್ದೇಶ ಸಂಸ್ಕಾರ ಕೊಡೋದು ಭಗವಂತ ಮನುಷ್ಯನಿಗೆ. ಯಾಕಂದರೆ ಮನುಷ್ಯನಿಗೆ ಸಂಸ್ಕಾರದಿಂದನೇ ಬದಲಾವಣೆ ಆಗುತ್ತೆ. ಮ್ಯಾಲಿನ ಸಂಸ್ಕಾರ ಬೇರೆ, ಈ ಮ್ಯಾಲಿನ ಸಂಸ್ಕಾರ. ಯಾಕೆ? ಬ್ರಾಹ್ಮಣ ಇದ್ದ, ಹುಟ್ಟಿದ ಕೂಡಲೇ ಆಮೇಲೆ ಅವನು ಮುಂಜಿ ಬಂದನಂತು, ಅದು ಸಂಸ್ಕಾರ. ವಿವಾಹ ಸಂಸ್ಕಾರ, ಇವೆಲ್ಲ ಸಂಸ್ಕಾರಗಳು ಹೊರಗೆ ಮಗ್ಗಲ್ರಿ. ಆದರೆ ನನ್ನ ಜೀವನವನ್ನು ನಾನು ರೂಪಿಸ್ಕೊಳ್ಬೇಕು, ನನ್ನನ್ನು ನಾನು ತಯಾರು ಮಾಡ್ಕೋಬೇಕು, ನನ್ನನ್ನು ನಾನು ಇದ್ದ ಸ್ಥಿತಿಗಿಂತ ಮೇಲ್ ಸ್ಥಿತಿಗೆ ಹೋಗಬೇಕು ಅಂತ ಬದಲಾವಣೆ ಮಾಡ್ಕೋಬೇಕು ನಾನು ಅಂತ ಭಾವ ಜಾಗೃತ ಆಗಬೇಕು. ಅದಕ್ಕೆ ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದರೆ ಆ ಹೌದು ನಾನು ಹಂಗೆ ಭಗವಂತ ಅನೇಕಾನೇಕ ಸೃಷ್ಟಿಯೊಳಗೆ ಏನು ಮಾಡ್ಯಾನ, ನಮ್ಮ ಕಣ್ಣಿಗೆ ಏನೇನು ತೋರ್ತಾ ಇದೆಯೋ ಅವೆಲ್ಲವೂ ಕೂಡ ನಮಗೊಂದು ಪಾಠನ ಕಲಿಸ್ತಾವೆ. ಅಷ್ಟಾದ್ರೂ ನಾವು ಪಾಠ ಕಲ್ತಿಲ್ಲ. ಭೂಮಿ ಹೇಳ್ತದ ನಾ ಎಲ್ಲಿ ಇದ್ದೆ ಅಲ್ಲಿಗೆ ಹೊಂಟೇನೆ, ನೀರು ಹೇಳ್ತದ ನಾ ಎಲ್ಲಿ ಉಗಮ ಸ್ಥಾನ ಅಲ್ಲಿ ಹೊಂಟೇನೆ ಅಂತ ಹೇಳ್ತದೆ, ಅಗ್ನಿ ಹೇಳ್ತದ ನಾ ಎಲ್ಲಿಂದ ಬಂದೇನೆ ಅಲ್ಲಿಗೆ ಹೋಗ್ತೇನೆ ಅಂತೈತಿ. ಇವೆಲ್ಲವೂ ಹೇಳೋ ಹೊತ್ತಿನೊಳಗೆ ಅವು ಹಣೀಣಿ ಬಡ್ಕೋತಾವ. ಅಲ್ಲ, ನಾನು ಎಲ್ಲಿಂದ ಬಂದೆ, ಮನುಷ್ಯ ಎಲ್ಲಿಂದ ಬಂದ ಅಲ್ಲಿ ಹೋಗೋಕ್ಕೆ ಪ್ರಯತ್ನ ಮಾಡುವಾಗ ನೀವ ವಚನಕಾರರಗಡೆ ಮಂದಿ ಹೇಳಿದ್ರು, ಬಂದು ಅಗಳನ್ನು ಕಾಣ್ರೆ ಕಾಯಿ ಮಂದಿನ ಕರಿತದೆ, ಒಂದು ಕೋಳಿ ಮಂದಿನ ಕರಿತಂತ. ಹೌದಾ? ಹಂಗೆ ಆತ್ಮಜ್ಞಾನ ಮಾಡ್ಕೊಳ್ಳೋವಂಥದ್ದು ಕಾಗಿಗೆ ಸಾಮಾನ್ಯವಾದಂಥ ವಂಶ ಏನಿದೆ ಅದು ಗುರ್ತಾ ಹಿಡ್ತದೆ. ಇವ ನಾ ಎಲ್ಲಿಂದ ನೀನು ಗುರ್ತಾ ಹಿಡಿವಲ್ಲ ಅಂತ ಆ ಕಾಗಿ ಕೋಳಿಗಂತ ಕೆಟ್ಟ. ಅದು ಪ್ರತಿಯೊಂದು ಪ್ರಾಣಿಗಳು ನಮಗೊಂದು ಪಾಠ ಕಟ್ತಾವೆ. ಅದಕ್ಕೆ ಕೋಳಿ ಅವು ನಮಗೆ ಮುಂಜಾನೆ ಎದ್ಬೇಕಾದ್ರೆ ಅಲಾರಾಮ್ ಇಟ್ಟಿರ್ತಾರೆ, ಲಘು ಹೇಳ್ತಾರೆ. ಅದು ಪ್ರಾತರುತ್ಥಾನ, ಅದು ಕೋಳಿನ ಕಲ್ತು ಪ್ರಾತರುತ್ಥಾನ ಕಾಳಿನ ಕಲ್ತು. ಆಮೇಲೆ ಸ್ತ್ರೀಯ ಆಪದ್ಗತಿ ರಕ್ಷಾತ್ ಯುದ್ಧಂಚ ಪ್ರಾತರುತ್ಥಾನ ಭೋಜನಂ ಸಹ ಬಂಧುವಿ. ಆಮೇಲೆ ಸ್ತ್ರೀಯ ಆಪದ್ಗತಿ ರಕ್ಷಾತ್ ಚತುಶಿಕ್ಷೇಶ ಕುಕ್ಕುಟ. ಕೋಳಿಯಿಂದ ನಾ ಕಲಿಬೇಕಂತ. ಕೋಳಿ ಏನು ಮಾಡಬೇಕು? ಹುಂಜ ಹೋರಾಡ್ತಾವ ನೋಡಿ, ಏನಿಲ್ಲ ನೀ ಹೋರಾಟ ಮಾಡ್ತಾರೆ, ಕೆಲವು ಬಿಡ್ತಾವೆ ಹುಂಜ ಮೈ ಹರ್ಕೊಂಡು ಚಿಂತಿಲ್ ಬಿಡಿದ್ರು. ಯುದ್ಧ ಪ್ರಾತರುತ್ಥಾನ ಬೆಳಗ್ಗೆ ಹೇಳೋದು, ಅದಕ್ಕೆ ಯಾರು ಅಲಾರಾಮ್ ಇಡಂಗಿಲ್ಲ. ಈ ಮನುಷ್ಯ ಅಲಾರಾಮ್ ಇಟ್ಟು ಮಕ್ಕೋತಾನೆ, ಮುಂಜಾನೆ ಇಟ್ಟು ಜಪ ಮಾಡಿಬಿಡೋಣಂತ ಮುಂಜಾನೆ ಅಲಾರಾಮ್ ಮಕ್ಕಳು ಬಂದ್ ಮಾಡ್ತಾನೆ. ಇನ್ನೊಂದು ಸ್ವಲ್ಪ ನಿಂತ್ಯಾದ್ರ ನಡೆಯಂತೇಳಿ ಇವ ಕ್ಯಾಟ್ಟಿ ಮನುಷ್ಯ. ಪ್ರಾತರುತ್ಥಾನ ಒಂದು ಕಾಳು ಅವನು ಕರಿ ಇವನು ಕರಿ ಅಂತ ಮನುಷ್ಯ ಮಾಡ್ತಾನೆ. ನಿನಗೆ ನಾ ಕಳಿಸಿ ನಾ ತಿನ್ನವ ಬೇಕಾದ್ರೆ ಯಾರು ಸ್ವಲ್ಪ ಕೊಟ್ಟು ಅಗದಿ ಯಾವನೋ ಒಬ್ಬ ದೊಡ್ಡ ಕೊಟ್ಟು ತಿನ್ನವ ಬೇಡ, ಅದು ಕೊಡೋದು ಸಹಿತ ಮತ್ತೆ ಹೆಸರು ಬರುತ್ತಲ್ಲ.
ಹೀಗೆ ಹೇಳುವಂಥ ತಾತ್ಪರ್ಯ ಏನು ಅಂದರೆ, ನಾವು ಮನುಷ್ಯರಾಗಿ ನಾ ಏನು ಮಾಡಬೇಕು ಅನ್ನೋದನ್ನು ನಾನು ಬದಲಾವಣೆ ಆಗಬೇಕು ಅನ್ನುವಂಥ ಭಾವ ನಮ್ಮಲ್ಲಿ ಬಂದಾಗ ಬದಲಾವಣೆ. ಈ ಭಗವದ್ಗೀತೆ ನನಗನ್ನಿಸ್ತದೆ ಭಗವದ್ಗೀತೆ ವಿಸ್ತಾರ ಭಾಗನ ಭಾಗವತ್ ಬರ್ತಾರೇನು ಅಂತ. ಪ್ರತಿಯೊಂದು ಭಗವದ್ಗೀತೆ ಒಳಗೆ ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ. ಹಂಗೆ ಯಾರು ಅತ್ಯಂತ ಇರು ಸಾಮಾನ್ಯರು ಕೂಡ ಅದಕ್ಕೆ ನಾರಮಹರ್ಷಿ ಚರಿತ್ರೆ ಬರ್ತದೆ. ಸಾಮಾನ್ಯ ಮನುಷ್ಯ ಹೆಂಗೆ ಮೇಲೆ ಬಂದ, ಇವೆಲ್ಲವೂ ಕಥೆ ಏನು ಕೇಳ್ತಾವ ಅಂದರೆ ನಾನು ಯಾಕೆ ಮೇಲೆ ಬರಬಾರ್ದು, ನಾನು ಯಾಕೆ ಹಿಂಗಾಗಬಾರ್ದು ಅನ್ನೋಂಥ ಭಾವ ಜಾಗೃತ. ಹಂಗೆ ಇಲ್ಲಿ ನಾವು 4ನೇ ಅಧ್ಯಾಯ ಮಹರ್ಷಿ ವ್ಯಾಸರಿಗೆ ಏನು ಅಸಂತೋಷ ಆಯ್ತು ಅನ್ನೋ ಇಲ್ಲೇ ವರ್ಣನೆ ಮಾಡ್ರೆ. ಅಲ್ಲಿ ವ್ಯಾಸ ಮಹರ್ಷಿ ಹೇಳ್ತಾರೆ, ದೀರ್ಘಕಾಲೀನ ಸತ್ರಗಳು ಅಲ್ಲಿ ನಮ್ಮ ಶಾಸ್ತ್ರ ನಡೆಯಿತು ಅನ್ನೋದು ಹಿಂದಿನ ಅಧ್ಯಾಯ. ಸಮ್ಮೇಳಿತ ಮುನಿಗಳು, ವಿದ್ಯಾವಯೋವೃದ್ಧರು, ಜ್ಞಾನಿಗಳು, ಕುಲಪತಿಗಳು. ಕುಲಪತಿ ಅಂತ ಯಾರು ಕೂತಾರೆ? ಕುಲಪತಿ ಹಿಂದೆ ಯಾರು ಅದರದ್ದು ಬಂದೈತಿ. ಈಗ 10,000 ವಿದ್ಯಾರ್ಥಿನ ಇಟ್ಕೊಂಡು ಅವ್ರಿಗೆ ವಿದ್ಯಾರ್ಥಿ ಗುರುಕುಲದೊಳು 10,000 ಮಂದಿನ ಇಟ್ಕೊಂಡು ಅವ್ರಿಗೆ ಅನ್ನದ ವ್ಯವಸ್ಥೆ, ಅವ್ರಿಗೆ ಶಿಕ್ಷಣ ವ್ಯವಸ್ಥೆ, ಇರೋ ವ್ಯವಸ್ಥೆ ಯಾರು ಮಾಡ್ತಾನೋ ಅಂಥ ಕುಲಪತಿ ಅಂತಿದ್ರು. ಅದನ್ನು ಹೇಳಿ ನೋಡ್ಕೊಂಡ ಈಗ ಕುಲಪತಿಗಳು ಅಂತ ಹೆಸರು ಬಂದದ. ಕುಲಪತಿ ವೈಸ್ ಚಾನ್ಸಲರ್ ಅಂತ ಬಂದದ. ಅದು ವೈಸ್ ಚಾನ್ಸಲರ್ ಅನ್ನಂಗಿಲ್ಲ, ಈ ಕುಲಪತಿಗಳು ಅಂತ. ಉಪಕುಲಪತಿಗಳು ಅಂತಿದ್ರು. ಕುಲಪತಿ ರಾಜ್ಯಪಾಲ, ಇವು ಉಪಪತಿ. ಈಗ ಹಂಗೆ ಅನ್ನಂಗಿಲ್ಲ, ಈಗ ಇವರಿಗೆ ಕುಲಪತಿ ಅಂತಾರೆ, ಕುಲಾಧಿಪತಿ ಅಂತಾರೆ, ಬದಲು ಮಾಡ್ಕೊಂಡು. ಹಂಗೆ ಆ ಕುಲಪತಿ ಬಂದು ಅಲ್ಲಿಂದ ಅದು ಅಂಥವರು ಅಲ್ಲಿ ಇದ್ದರು. ಆಮೇಲೆ ಕುಲಪತಿಗಳು, ಋಗ್ವೇದಿ, ಶೌನಕರು, ನೋಡಿ ಮಹರ್ಷಿಗಳು, ಈ ಎಲ್ಲ ಮಾತು ಹೇಳುವಂಥ ಸೂತರ ಪ್ರಶಂಸಾ ಮಾಡ್ತಾ ಅಲ್ಲಿ ವ್ಯಾಸ ಮಾಡ್ತಾ ಹೇಳ್ತಾರೆ. ಈ 4ನೇ ಅಧ್ಯಾಯ ತಪಸ್ಯ ಪ್ರವಚನಾದಿ ದ್ವಾರ ಆಗುವಂಥ ಅಸಂತೋಷವನ್ನು ಈ ಭಾಗವತ್ ಪುರಾಣದ ಪ್ರಾರಂಭದ ಕಾರಣ ರೂಪದ ವರ್ಣ. ಇದು ಪ್ರಾರಂಭದೊಳಗೆ ಇದು ಬರೀತಾರೆ. ಇದರ ಅಧ್ಯಾಯ ಸಾರಾಂಶ ನೋಡಿ. ಈ ಥರ ನಾನು ನಿಮಗೆಲ್ಲ ಕಥೆ ಹೇಳ್ತೀನಿ. ಈ ಮಾತನ್ನು ಕೇಳಿ ಪ್ರಸನ್ನತಾಪೂರ್ವಕ ಅದು ಹೇಳಿಸ್ತೇನೆ ನಾನು ನಿಮಗೆ ಹೇಳುವಂಥ ಸೂತರಿಗೆ. ಅದು ಹೇಳ್ತಾರೆ ಏನು, ಬಹಳಷ್ಟು ಮುನಿಗಳಿರ್ಬೋದು, ಅವರೊಳಗೆ ಯಾವುದೇ ಒಂದು ವೃದ್ಧ ಜ್ಞಾನಿಗಳು ಅವ್ರು ಮಾತಾಡಬೇಕು. ಯಾರು ಮಾತಾಡಬೇಕು? ಯಾರು ವೃದ್ಧರಂದರೆ ವಯಸ್ಸಾದ ಅಲ್ಲ, ಜ್ಞಾನ ವೃದ್ಧರು ಅಂತಾರೆ. ಜ್ಞಾನ ಬದ್ಧರಲ್ಲ, ಹಾಂ, ಜ್ಞಾನನಿಷ್ಠಿರಬೇಕು. ಅವ ಮಾತು ಶಾಂತ. ಅದು ಯಾಕೆ ನಾವು ಮಾತಾಡ್ಬಾರ್ದೇನೆ? ಅವರಷ್ಟೇನೆ ನಮ್ಮ ಕೊಡಲು ಲೌಸ್ಬೇಕಾದ್ರೆ ಚಕ್ಕೊಳ್ಳೋರದ ಸಾಕ್ಬಿಡ್ರಿ. ಯಾಕೆ ನಾ ಇನ್ನೊಂದು ಕತೆ ಹೇಳ್ತೀನಿಲ್ಲ ಅನ್ನೋರು ಹಂಗಲ್ಲ. ಯಾರು ಮಾತಾಡಬೇಕು? ಅಂಥ ವಯೋವೃದ್ಧ ಜ್ಞಾನಿಗಳು ಅವರು ಮಾತಾಡಬೇಕು. ಅನೇಕ ವೃದ್ಧರು, ಕುಲಪತಿ ಎಲ್ಲರೂ ಮುಖ್ಯಸ್ಥರು, ಅವ್ರು ಎಲ್ಲರೂ ಋಗ್ವೇದ ಗಟ್ಟಿ ಮಾಡಿದ್ರು, ಅವ್ರು ಮಾತಾಡೋದು. ಅದಕ್ಕೆ ಎಲ್ಲ ಯುಕ್ತವಂತ ಶೌನಕ ಮಹರ್ಷಿಗಳು ಅವ್ರು ಹೇಳ್ತಾ ಇದ್ದಾರೆ. ಶೌನಕ ಮಹರ್ಷಿ ಹೇಳ್ತಾರೆ, ಹೇ ಮಹಾಭಾಗ ಸೂತರೆ, ಯಾವ ಪವಿತ್ರ ಭಾಗವತದ ಕಥೆಯನ್ನು ಶುಕದೇವರು ಹೇಳಿದರು. ಯಾರು ಕಥೆ ಹೇಳಿದ್ರಲ್ಲ? ಶುಕಮುನಿಗಳು, ವ್ಯಾಸ ಮಗ. ಅದನ್ನೇ ಕಥೆಯನ್ನು ನಮಗೆ ನೀವು ತಿಳಿಸ್ರಿ ಅಂತ ಅಲ್ಲಿ ಶೌನಕ ಮಹರ್ಷಿಗಳು ಅಲ್ಲಿ ಹೇಳಿಕತ್ತಾರೆ ಸೂತ ಪುರಾಣಿಕರಿಗೆ. ಈಗೇನಪ್ಪ ಇದು ಶಬ್ದ ಏನದ? ಯಾವ ಕಥೆಯನ್ನು ಶುಕದೇವರು ನಮಗೆ ಹೇಳಿದ್ರು, ಎಲ್ಲ ಕಡೆ ಹೇಳ್ಯಾರೋ ಅದನ್ನು ನಮ್ಗೆ ಅಷ್ಟು ಹೇಳ್ರಿ ಅಂತ ಹೇಳ್ತಾರೆ. ಈ ಕಥೆ ಯಾವ ಯುಗದೊಳಗಾಯ್ತು, ಯಾವ ಸ್ಥಾನದೊಳಗೆ ಆಯ್ತು, ಯಾವ ಕಾರಣದಿಂದ ಅದರಿಂದ ಪ್ರೇರಿತ ಆಯಿತು. ಕೃಷ್ಣ ದ್ವೈಪಾನ್ ಮುನಿ ವ್ಯಾಸ ಮಹರ್ಷಿಗಳು ಈ ಪರಮಹಂಸಸ್ಯ ನಿರ್ಮಾಣ, ಇದು ಪರಮಹಂಸ ಸಂಹಿತ ಇದೆ, ಇದು ಹೆಂಗೆ ತಯಾರಾಯ್ತು? ಯಾವುದಕ್ಕರ ಒಂದು ಕಾರಣ ಬೇಕು, ನಿಮಿತ್ತ ಕಾರಣ. ಯಾಕಾತಪ್ಪ? ಏನು ರೀ ಅವರು ಭಾಷಣ ಮಾಡ್ಬೇಕಾತ್ರಿ ಅಂತ ಹೇಳ್ತೀವಿಲ್ಲ ನಾವು. ಏನೇ ಇದು ನಿಮಿತ್ತ, ಅದು ಯಾವ ನಿಮಿತ್ತದಿಂದ ಇದು ಬರೀಲಾತು? ಈ ಭಗವದ್ಗೀತಾ ಯಾವ ನಿಮಿತ್ತದಿಂದ ಆತಂದರೆ ಅರ್ಜುನ ಯುದ್ಧ ಮಾಡ್ಬೇಕಂತ ಪ್ರಸಂಗ ಒಲ್ಲೆ ಅಂತ ಮಕ್ಕೊಂಡ. ಒಲ್ಲೆ ಇವನಿಗೆ ಕೈ ಇಟ್ಕೊಂಡು ಕುಂತ. ಯೋಗ್ಯನಿದು ಕೃಷ್ಣ ಏನು ಮಾಡ್ಬೇಕಾಯ್ತ? ಧರ್ಮ ಸ್ಥಾಪನೆ ಮಾಡ್ಬೇಕಾಯ್ದ. ಅಧರ್ಮ ನಡೆದ ಕೌರವ್ರದೆಲ್ಲ ಅವ್ರನ್ನ ತೆಗಿಬೇಕಾಯ್ದ, ಪಾಂಡವ್ರನ್ನ ಉಳಿಸ್ಬೇಕಾಯ್ತು ಅಂತ ಮೊದಲು ಇವನ ಹಿಂಗೆ ತಗೊಳ್ತದ. ಅದಕ್ಕೆ ಅನೇಕ ಕಾರಣ ಅಂದರೆ ಅಡವ್ಯಾಗ ಇದ್ದಾಗ ಸಂಜೆ ಹೋಗಿ ಹೇಳಿ ಬಂದಿರ್ತಾನೆ, ಏನ್ರಿಪ್ಪ ಕೌರವ್ರು ಕೆಟ್ಟರು, ಅವ್ರು ಕೆಟ್ಟರು, ನೀವು ಯಾಕೆ ಕೆಡ್ತಿರೋ? ಅವ್ರು ಕೆಟ್ಟ ಅವ್ರಿಗೆ ಮಾಡ್ತಾನೆ ನೋಡ. ಯುದ್ಧ ಅಂದ್ರೆ ಏನಪ್ಪ? ಅರ್ಜುನ್ ಕೊಲ್ಬೇಕಾಕತಿ. ಬಹಳ ದೊಡ್ಡ ಭೀಷ್ಮ ಪಿತಾಮಹರು
ದ್ರೋಣಾಚಾರ್ಯರು ಎಲ್ಲ ನಿಮ್ಮ ಸಂಬಂಧಿಕರಲ್ರಿ ಅವರು. ಕೌರವರಂದ್ರೆ ಯಾರು ಅವರು? ನಿಮ್ಮ ಸಂಬಂಧಿಕರ ಎಂದಾಳ ಚಿಕ್ಕಪ್ಪರ ಮಕ್ಕಳು. ಅಂಥವ್ರು ಕೊಲ್ಲಬೇಕಾಗ ಅವ್ರು ಕೊಂದು ನೀವೇನು ಮಾಡೋರಪ್ಪ? ಹಿಂಗೆಲ್ಲ ತಲೆ ತುಂಬ್ತಾರೆ. ಪಾಪ ಬರ್ತೈತಿ. ಇಷ್ಟು ಮಂದಿ ತೊಗೊಂಡ್ರು ಅವ್ರ ಹೆಣ್ಣಂದ್ರು ಹೆಣ್ಣು ಮಾಡ್ರು ಅವ್ರ ಹಿಂದಾಗಡೆ ತರುಣ ವಯಸ್ಸ ಏನಕ್ಕೇನ ಮಾಡ್ತಾರೆ. ಇದೆಲ್ಲ ತಲೆ ತುಂಬಿರ್ತಾನೆ. ಅವಾಗಲ್ಲಿ ಕೃಷ್ಣ ಇರ್ತಾನೆ, ಉತ್ತರ ಹೇಳಿ ಕಳಿಸಿರ್ತಾನೆ. ಆದರೂ ಅವೆಲ್ಲ ನೆನಪು ಬರ್ತಾವೆ. ಯಾವಾಗ ಪ್ರತ್ಯಕ್ಷ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯ ಅಯ್ಯೋ ಹೌದಲ್ಲ ಅವ್ರು ನಿಂತಾರೆ ಯುದ್ಧಕ್ಕೆ ಸಾಯಕ್ಕೆ ತಯಾರಾಗಿ ಬಂದು ನಿಂತಾರೆ. ಇವ್ರನ್ನ ಕೊಂದು ಆ ಒಂದು ಯುದ್ಧದ ಮ್ಯಾಲೆ ರಕ್ತದ ಮೇಲೆ ನಾ ಹೆಂಗೆ ರಾಜ್ಯ ಆಳಿ ಶುರು ಮಾಡಿದೆ ಹಾಳಾಕೆ. ಭಾಳ ಮಂದಿ ಮಾತಾಡಿರ್ತಾನೆ ಹೆಣಕಂತಕ್ಕೆ ಹೋದಂತ ಅವರು ಅಳೋರು ಬಂದರು ನಿಮ್ಮ ಕಾಕ ಅಂತ ಅಳೋದು. ಅಲ್ಲಿ ತನಕ ಒಳಗೆ ಬರೋದು ಮಳೆ ಧೈರ್ಯ ಹೋಗ್ತಾನೆ. ನಿಮ್ಮ ಕಾಕ ಬಂದು ನೋಡು ಮಾತಾಡು ಬಾ ಕಾಕ ಅನ್ನ ಅಂತಾರೆ ಅಳೋರು. ಅವಾಗ ಇವು ಕಾಕ ಇದ್ದ ದುಃಖ ಬರ್ತೈತೆ. ಹಂಗೆ ಪ್ರತ್ಯಕ್ಷ ನೋಡ್ದ ದುಃಖ ಅದು ಕಾಣತ್ತಿಲ್ಲ ಕುಂತ. ಅದಕ್ಕೆ ಕೃಷ್ಣ ಏನು ಮಾಡ್ಬೇಕಾಯ್ತು? ಅವನ ನಿಮಿತ್ತವಾಗಿ ಭಗವದ್ಗೀತೆ. ಹಂಗೆ ಇದಕ್ಕೇನು ನಿಮಿತ್ತ ಆತಪ್ಪ ಅಂತ ಕೇಳ್ತಾರೆ. ಮಹಾಭಾರತಾದಿ ಧರ್ಮಶಾಸ್ತ್ರ ಪ್ರಣಯನ ಅದು ಮಾಡ್ತಾ ಪಶ್ಚಾತ್ ಈ ಸಂಹಿತ ನಿರ್ಮಾಣ ಕಾರಣ ಏನು? ಕುತಃ ಈ ಪದಗಳು ಸರ್ವಾಗಚ್ಚಿತ್ ಯಾವುದಕ್ಕೆ ಸಲ ಇದಕ್ಕೆ ಅರ್ಥಾತ್ ಯಾರಿಂದ ಪ್ರೇರಣೆ ಆಗಿ ಮಹರ್ಷಿ ವ್ಯಾಸರು ಇದನ್ನು ಮಾಡಿದರು, ರಚನೆ ಮಾಡಿದರು. ಅದೇ ಅರ್ಥ. ಮಹರ್ಷಿ ವ್ಯಾಸರ ಪುತ್ರ ಶುಕದೇವ ಮಹಾಯೋಗಿ. ಅವ ಸಮದರ್ಶಿ, ಭೇದ ಭಾವ ರಹಿತ, ಏಕಮಾತ್ರ ಭಗವಂತನ ಚಿಂತನ ಅವರಲ್ಲಿ ಏನಾಗಿದ್ದ. ತಥಾ ಸಂಸಾರ ರೂಪಿ ನಿದ್ರೆ ಎಚ್ಚಿದ್ದವ. ಸಂಸಾರದ ಇದ್ದಿದ್ದ ನೋಡಿ ನೋಡು ಮಲಿ ಇದ್ದಂಥ ಇರುವಂಥ ಕಾರಣ ಮೂಢ ಅಜ್ಞಾನಿ ಸಮಾನ ಪ್ರತೀತ ಕಣ್ಣಾಗ ಕಾಣ್ತಿದ್ದ. ಆದರೆ ಜ್ಞಾನಿ ಇದ್ದ. ಮತ್ತು ನೋರಿಗೆ ಅವರೆಂದೂ ತಮ್ಮ ಜ್ಞಾನ ತೋರಿಸ್ಕೊಂಡು ಜ್ಞಾನವನ್ನು ಪ್ರದರ್ಶನ ಯಾರು ಮಾಡ್ತಾರೆ ಗೊತ್ತದನ? ಜ್ಞಾನವನ್ನು ಪ್ರದರ್ಶನ ಮಾಡ್ತಾನೆ ಅರ್ಧ ವಿದ್ಯೆ ಅಂತಾರಲ್ಲ, ಅರ್ಧ ಕರಿತಿರ್ತಾರೆ ಯಾರು ಮಾತಾಡೋಕೆ. ಅವ ಏನು ಅದ್ದಿ ಲೌಡ್ ಸ್ಪೀಕರ್ ಇಟ್ಕೊಂಡು ಅದು ಕತೆ ಅದು ಮತ್ತೊಂದು ಕತೆ ಜ್ಞಾನ ತಿರುಗಿ ಬರಲಿ. ಈ ರೀತಿ ಆಗೋದು ಯಾರು? ಅರ್ಧ ಜ್ಞಾನ ಇರ್ಲಿಪ್ಪ ನೀವು ಮಾಡ್ತಾರೆ ಅಂತ. ಹಂಗೆ ಅಲ್ಲಿ ಶುಕದೇವರು ತಮ್ಮ ಜ್ಞಾನವನ್ನು ಮುಚ್ಚಿಟ್ಕೊಳ್ಳೋಂಥ ಪ್ರಯತ್ನ. ಇದೇನು ಹೇಳ ವ್ಯಾಸ ಅವನು ಶುಕದೇವ್ ಅವನಿಗೆ ತೋರಿಸಿದ ಇಂಥ ಸ್ಥಿತಿಗ ಅವ ಹೆಂಗೆ ಹೇಳಕ್ಕೆ ಬರ್ತಪ್ಪ? ಯಾಕಂದ್ರೆ ಶುಕದೇವ್ ಇದು ವ್ಯಾಖ್ಯಾನದ ಅವನು ಅವ ಹೇಳಿದ್ದು. ಅದನ್ನು ಕೇಳಿದ ಮೇಲೆ ಶುಕದೇವನ ಆಸಕ್ತಿ ರಹಿತ ಉದಾಸೀನತಾ ಅದನ್ನು ತಶ್ಯ ಅಂತ ಈ ಶ್ಲೋಕ. ಇದೇನು ಸಮಾನ ಬ್ರಹ್ಮನ ನೋಡ್ತಾ ಅವನಿಗೆ ಸಮದರ್ಶಿ ಅಂತ ಯಾರ್ತಾರಪ್ಪ? ಏಕ ಯಾವುದು? ಬ್ರಹ್ಮ. ಆ ಬ್ರಹ್ಮನನ್ನು ನೋಡ್ಬೇಕು. ಸಮದರ್ಶಿ ಅಂತ ಯಾರ್ತಾರೆ? ಸಮದರ್ಶಿನಃ ಯಾರು? ಜ್ಞಾನಿನಃ. ಶುನಿಚೈವ ಶಪಾಕೇಚ ಪಂಡಿತ ಸಮದ. ಏನು ನೋಡ್ತಾರೆ ಅವರು? ಒಳಗಿದ್ದಂಥ ಭಗವಂತನ ನೋಡ್ತಾರೆ. ಅದನ್ನೇ ಇಲ್ಲಿ ಬರ್ತಾರೆ. ಯಾವುದು ಏಕ ಸಮಾನ ಒಂದೇ ರೀತಿ ಇರೋ ಭಗವಂತ ಬ್ರಹ್ಮ. ಆ ಬ್ರಹ್ಮನ ನೋಡಿ ಅವನು ಸಮದರ್ಶಿ ಅಂತ. ಅಲ್ಲೂ ಬ್ರಹ್ಮದಾನ, ಇಲ್ಲೂ ಬ್ರಹ್ಮದಾನ, ಅಲ್ಲೂ ಬ್ರಹ್ಮದಾನ. ನಿಮಗೆ ಎಲ್ಲ ಕಡೆ ಅದೇ ಭಾವ, ಅದೇ ಪ್ರೀತಿ. ಹೊರಗಿನ ನೋಡಂಗಿಲ್ಲ. ಯಾವುದು ನೋಡ್ತಾರೆ? ಒಳಗಿನ ನೋಡಿ ಅವನು ಕೂಡ ಪ್ರೀತಿ ಮಾಡ್ತಾರೆ. ಹೊರಗಿಂದೇನು ಇರೋದ ಡಬ್ಬೆ ಒಳಗಿನ ಮಹತ್ವ ಏನದಪ್ಪ? ಅದಕ್ಕೆ ನಿರ್ವಿಕಲ್ಪಕ ಅರ್ಥಾತ್ ಭೇದ ಭಾವ ರಹಿತ. ನಿರ್ವಿಕಲ್ಪ ಸ್ವಾರ್ಥ ಪ್ರತ್ಯಯ ಅದೇ ಬರ್ತಾರೆ. ನಿರ್ವಿಕಲ್ಪಕ ಇದರ ಅರ್ಥ ಭೇದ ರಹಿತ ನೋಡಿ. ಅದಕ್ಕೆ ಈ ಏಕಾಂತಮತಿ ಶಬ್ದ ವ್ಯುತ್ಪತ್ತಿ. ಇದರ ಅರ್ಥ ಯಾರಿಗೆ ಒಂದೇ ಪರಮಾತ್ಮಲ್ಲೇ ಮತಿ ಹತ್ತಿದೆವು. ಏನತ್ಬೇಕಲ್ಲೇ? ಮತಿ ಬುದ್ಧಿ. ಅದ ಮತಿಗೆ ಮಂಗಲವಿಯುವುದಾಗು ಯಾವುದಕ್ಕೆ? ಅದಕ್ಕೆ ಹಂಗೆ ಅಲ್ಲೇ ಮತಿ ಇರ್ಬೇಕು. ಅಲ್ಲೇ ಮತಿ ಇರ್ಬೇಕಾದ್ರೆ ನಿನ್ನ ರುಚಿ, ಆಮೇಲೆ ನಿನ್ನ ರತಿ, ಆಮೇಲೆ ಮತಿ. ಮೊದಲೆಲ್ಲ ಅದು ಬೇಷ್ಪ. ಅದ ಕಡೆ ಆಸಕ್ತಿ ನಿರ್ಮಾಣ ಆಗ್ಬೇಕು. ಇಲ್ಲಿ ಬರಬೇಕು ಅಂದ್ರೆ ಆಸಕ್ತಿ ನಿರ್ಮಾಣ ಆದಾಗ ಬರೋದಾಕ. ಇಲ್ಲಿಕ್ರೆ ಅತ್ಲೈಟ್ ನೋಡೋಣ ಬಿಡ, ಟಿ ವಿ ನೋಡ್ಕೊಂಡು ಕೊಡೋಣ ಅಂತ. ಯಾಕೆ? ಅಲ್ಲೈತೆ ರುಚಿ, ಇಲ್ಲೇ ರುಚಿ ಇಲ್ಲ. ರುಚಿ ಇದ್ದಲ್ಲಿ ಮತ್ತೆ ಅಲ್ಲಿ ಮತ್ತೆ ಆಸಕ್ತಿ, ರುಚಿ, ಆಮೇಲೆ ಮತಿ ಬರ್ ಹಂಗೆ ಅದು ಗಟ್ಟಿ ಆಗ. ಹಂಗೆ ಅಲ್ಲಿ ಯಾಕೆ ಅನಿತ್ ಅರ್ಥಾತ್ ಮಾಯಾರೂಪ ನಿದ್ರೆಯಲ್ಲಿ ಎದ್ದಾನವ. ಯಾರಿಗೆ ಇದು ಮತಿ ಬರ್ತದೆ? ಭಗವಂತನಲ್ಲೇ ಮಾಯಾರೂಪವಾದಂಥ ನಿದ್ರೆಯಲ್ಲಿ ಎದ್ದ. ಯಾಯಾವನಿತ್ಲಾಗ ಹತ್ತಿಲ್ಲವೋ ಅದನ್ನ ತಿಳ್ಕೊಬೇಕು. ಯಾಯಾವನಿತ್ಲಾಗ ಹತ್ತಿಲ್ಲ ಏನು ಮಾಡ್ಯಾನವ? ಮಾಯಾರೂಪ ನಿದ್ದೆ ನಿದ್ದೆ ಆಗತ್ತವ. ನಿದ್ದೆ
ಮತ್ತೊಂದೇನು ತಿಳ್ಕೊಳಂಗಿಲ್ಲ. ಬೇಕಾದಷ್ಟು ಉಣ್ಣು ತಿನ್ನು ಮಕ್ಕಳು ಇದ್ರಾಗ ಏನಾದ್ರು ಅವ್ರೇನು ತಿಳ್ಕೊಬೇಕು, ಮಾಯಾ ನಿದ್ರೆಯಿಂದ ಎಚ್ಚರದಿಲ್ಲಿಮ, ಇನ್ನೂ ಇತ್ಲ ರತಿ ನಿರ್ಮಾಣ ಆಗಿಲ್ಲ. ಏನು ಭಗವದ್ಗೀತೆ ಅದೇ ನಿಶಾ ಯಾ ನಿಶಾ ಸರ್ವಭೂತ ಬಟ್ ಅರ್ಥಾತ್ ಮಾಯಾ ಎಲ್ಲ ಸಂಸಾರ ರಾತ್ರಿ ಇದ್ದ ಯಾರಿಗೆ ರಾತ್ರಿ ಜ್ಞಾನಿಗಳೇ ಹಗಲು ಅಂತ ಅದಕ್ಕೆ ಅಜ್ಞಾನ ರೂಪಿ ಅಂಧಕಾರಮೈ ಅದ ಅದರೊಳಗೆ ಜ್ಞಾನಿ ಪುರುಷರು ಅಲ್ಲಿಂದ ಎಚ್ಚೆತ್ತಾರೆ, ಪಾದ ಸಿಕ್ಕೊಂಡಿರ್ತಾರೆ. ಶುಕದೇವ ಸ್ವಯಂ ತನ್ನನ್ನು ಅಲ್ಲೇ ಮುಚ್ಚಿಟ್ಕೊಂಡು ಅಂದ್ರೆ ತಮ್ಮ ಜ್ಞಾನ ಮುಚ್ಚಿಟ್ಕೋತಾರೋ ಮುಚ್ಚಿಟ್ಕೋತಾರೆ. ಯಾ ಮುಖ ಯಾರು ಚಲೋ ಅವಾಗೇನು ಮಾಡ್ತಾರೆ, ಸಣ್ಣ ಹುಡುಗರು ಭಾಳ ಚಂದ ಇದ್ದಪ್ಪ ಅವಾಗೇನೋ ಕಪ್ಪಲಿ ಹೋಗ್ತಾರೆ ಹುಡುಗ ದಿಷ್ಟಿ ಬೀಳಬಾರ್ದು ಅಂತೇಳಿ ಅವ್ರು ದಿಷ್ಟಿ ಬೀಳೋಕ್ಕೆ ಹೆದರೋದಿಲ್ಲ. ಆದ್ರೆ ಮತ್ತು ಪ್ರಚಾರ ಆಗಿ ಅಪ್ಪ ಬೇಕು ನಾ ಬೇಕು ಆರಾಮ ಹಾಗೆ ಅಜ್ಞಾನಿ ಸಮಾನ ಹೆಂಗೆ ಕಾಣಿಸ್ತಾರ ಭಗವದ್ಗೀತೆ ಅದನ್ನೇ ಹೇಳ್ತಾರೆ. ನೀ ಜ್ಞಾನಿ ಅಂತ ಭಾಳ ಮೆರ್ಯಾಕೆ ಹೋಗಬೇಡ, ಅಜ್ಞಾನಿ ಹೆಂಗೆ ಹಂಗೆ ಮಾಡ್ಕೊತ ಹೋಗೋರಿಗೆ ಆಮೇಲೆ ದಾರಿ ತುಂಬ ಅಥವಾ ಭಗವದ್ಗೀತೆ ವಿಸ್ತಾರವಂತ ಅದಕ್ಕೆ ಸನ್ಯಾಸಲವಾಗಿ ಅಡಿಬೆಳಗ್ಗೆ ಜಾತ ಹೋಗ್ತಾ ತನ್ನ ಪುತ್ರ ಹಿಂದೆ ಬ್ಯಾಸ್ ಮಹರ್ಷಿ ಯಪ್ಪ ಬಾರೋ ತಮ್ಮ ಬಾ ತಮ್ಮ ಅನ್ಕೊಂತ ಅವತ್ನಾಗ ವಸ್ತ್ರಧಾರಣ ಮಾಡಿದ್ರು ವ್ಯಾಸರು ನೋಡಿ ಸ್ತ್ರೀಯರು ಲಜ್ಜೆ ಕಾರಣ ವಸ್ತ್ರಧಾರಣ ಹಿಂದೆ ಮುಂದೆ ಮಗ ಹೊಂಟ ಯಾರು ಶುಕಮನಿ ಅವನ ಬಟ್ಟೆ ಹಾಕ್ಕೊಂಡಿಲ್ಲ. ಅವನನ್ನು ನೋಡಿ ಕೆರೆ ನದಿಯಾಗಿ ಜಳಕ ಮಾಡೋ ಯಾರು ಹೇಳಲಿಲ್ಲ. ಅವರಪ್ಪ ಬಂದ ಬ್ಯಾಸ್ ಮಾಡಿ ಅವ ಅಡಿಗೆ ಹಾಕ್ಕೊಂಡು ಅಷ್ಟಾದರೂ ಇವರು ಯಾಕೆ ಸೀರೆ ಉಟ್ಕೊಳಕ್ಕಾಗ್ತದೆ ಯಾಕೆ ಆಗ್ತವ ಕಿಂತು ಆ ಶುಕದೇವನ ನೋಡಿ ಅವರೆಲ್ಲರೂ ವಸ್ತ್ರ ಹಾಕ್ಕೊಳ್ಳಿಲ್ಲ. ಈ ವಿಚಿತ್ರ ಮಾತ್ರ ನೋಡಿ ಯಾವಾಗ ವ್ಯಾಸ ಮಹರ್ಷಿರು ಅವ್ರಿಗೆ ಅಲ್ರಿ ನನ್ನ ಮಗ ಅವನ ವಯಸ್ಸು ಏನು ಸಣ್ಣ ಇದ್ದಿದ್ದಿಲ್ಲ, 16 ವರ್ಷ ಒಳಗಪ್ಪ ನಮ್ಮ ಕತಿ ಅವನ್ನ ಮತ್ತು ನೀವು ಬಟ್ಟೆ ಹಾಕ್ಕೊಳ್ಳಿಲ್ಲ ನಮ್ಮ ಮುದುಕ ಮತ್ತು ನನ್ನ ನೋಡಿ ಎಲ್ಲರೂ ಮಾಡಿದರು. ಆವಾಗ ಅವರು ಹೇಳಿದ್ರಂತೆ ಪುರುಷ ಇರುವಂಥ ಭೇದ ಜ್ಞಾನ ಕಿಂತು ನಿನ್ನ ಪುತ್ರ ಶುಕದೇವನ ದೃಷ್ಟಿ ಶುದ್ಧ ಜ್ಞಾನ ದೃಷ್ಟಿ ಅದ. ಅವನು ಸ್ತ್ರೀ ಪುರುಷ ಅನ್ನೋಂಥ ಭೇದನೇ ಇಲ್ಲ, ಅವನು ಸ್ತ್ರೀ ಪುರುಷ ಅನ್ನೋ ಭೇದನೇ ಇಲ್ಲ. ಅಂದ ಬಳಿಕ ಅವನಿಗೆ ಯಾಕೆ ಅದಕ್ಕೆ ಹಾಕ್ಕೊಂತೀವಿ. ಹಂಗಾರೆ ಜ್ಞಾನಿ ಅಂತ ಯಾರಿಗಿರೋದು ಯಾವ ಭೇದನೂ ಇಲ್ಲ, ಎಲ್ಲಿರಬೇಕು ಅಲ್ಲೇ ಲಕ್ಷ್ಯ. ಅದಕ್ಕೆ ಶುಕದೇವ್ ನಿರ್ವಿಕಲ್ಪಕಥಾ ಇದು ವ್ಯಾಖ್ಯಾ ಮಾಡ್ತಾ ಶೌನಕ ಮಹರ್ಷಿಗಳು ಹೇಳ್ತಾರೆ. ಈ ಶ್ಲೋಕ ಹೇಳ್ತಾರೆ ಸನ್ಯಾಸ ಗ್ರಹಣ ಅಡಿಗಳು ಹೋಗ್ತಾ ತನ್ನ ಪುತ್ರ ಶುಕದೇವನ ಹಿಂದಿಂದ ಹೋಗ್ತಾ ವ್ಯಾಸರಿಗೆ ಅನಗ್ ಆದಾಗ್ಯೂ ಅರಿವಿ ಹಾಕ್ಕೊಂಡ್ರು. ಜಲದೊಳಗೆ ಕ್ರೀಡಾ ಮಾಡ್ತಕ್ಕಂಥ ಅಪ್ಸರೆ ಲಜ್ಜೆ ಕಾರಣ ಆ ವಸ್ತ್ರವನ್ನು ಧಾರಣ ಮಾಡಿಕೊಂಡ್ರು. ಅನಗ್ನಿಮಯ ಅಪಿ ಅರ್ಥ ಶಬ್ದದಿಂದ ಅದೇನು ಗೊತ್ತಾಗ್ತದೆ, ಅವನ ಪುತ್ರ ಶುಕದೇವ ನಗ್ನ ಇದ್ದ. ಆ ನಗ್ನ ಶುಕದೇವನ ಎದುರಿಗೆ ಹೋಗ್ತಾ ನೋಡಿನು ಅಪ್ಸರೆಯರು ವಸ್ತ್ರ ಹಾಕ್ಕೊಳ್ಳಿಲ್ಲ. ಈ ವಿಚಿತ್ರತೆಯನ್ನು ನೋಡಿ ವ್ಯಾಸ ಮಹರ್ಷಿಗಳು ಅವ್ನಿಗೆ ಯಾಕಪ್ಪ ಅಂತ ಕೇಳಿದಾಗ ಅವರೆಲ್ಲರೂ ಹೇಳಿದರು, ನಿಮಗೆ ಸ್ತ್ರೀ ಮತ್ತು ಪುರುಷರಲ್ಲಿ ಭೇದ ಅದ, ಸ್ತ್ರೀ ಪುರುಷ ಅಂತೀರಿ. ನಿಮ್ಮ ಪುತ್ರನಿಗೆ ವಿವೇಕ್ಯ ದೃಷ್ಟಿ, ಅವನಿಗೆ ಪವಿತ್ರ ದೃಷ್ಟಿ. ಈ ಸ್ತ್ರೀಯರು ಇಲ್ಲ ಏನಿಲ್ಲ ಹೊಂಟು ಅಕ್ಕತ್ ಹೇಳಿದ್ನಿ ಯಾವುದು ಹೆಣ್ಮಗಳು ಹೋಗಾಕತ್ತ ನಾನು ನೀರ ಮುಳುಗ್ತೀನಿ ರೂಪ ಯಾರು ರಕ್ಷಣೆ ಮಾಡಲಿ ಅದೇ ಹೋದ ಇವ ಹೋದ ಅವ್ನು ಎತ್ತದ ಬಂದ ಹೌದಾ ಅವ್ನು ಗೆಳೆಯರು ಅವ್ರು ಇದ್ದವ್ರದಾಗ ಅವು ಗುರುಗಳು ಹೇಳಿ ಹೇಳ್ರಿ ಹೆಣ್ಮಗಳು ಬಂದು ನೋಡೋದು ಯಾಕೆ ಗೊತ್ತಮ್ಮ ಅಂತ ಕೇಳಿದ್ರು. ನೋಡಿದ್ರೆ ಹೆಣ್ಣು ಬಂದಾಗ ಗೊತ್ತಿಲ್ಲ, ಅದು ಹೋಗಾಕತ್ತಿ ನೀವೇ ಹೇಳಿ ಅಸಹಾಯಕರಿದ್ದ ಸಹಾಯ ಮಾಡೋದು. ಹೋದೆ ಎತ್ಕೊಂಡೆ ದಂಡಿಗೆ ಬಿಟ್ಟೆ. ಅದು ಹೆಣ್ಣು ಗಂಡು ನನಗೆ ಗೊತ್ತೇ ಇಲ್ಲ. ಅದಕ್ಕೆ ಅವ್ರಿಗೆ ಹೇಳಿದ್ರಂತೆ ಅವ ಅಲ್ಲೇ ಬಿಟ್ಟು ಬಂದು ನೀವು ತಲೆಯಾಗ ತೊಗೊಂಬಂದ್ರಿ. ಹಂಗೆ ಇದು ಇವತ್ತಿನ ತನಕ ಅವು ಕಾಣಿಸೋ ಸ್ಥಿತಿ. ಅವರ ಆ ಭೇದ ಅವನಿಗೆ ಇಲ್ಲಿ ನಿಮಗೆ ಭೇದ ಅಂದ ಬಳಿಕ ನೀವು ಬಂದು ಸೀರೆ ಉಟ್ಕೋಬೇಕಾಗ್ತ ನಮಗೆ. ಅದು ಪುರುಷಾಂಗಾಲ ಪ್ರದೇಶ ಹೋಗಿ ಹಸ್ತಿನಾಪುರದ ಅಲ್ಲೇ ಪಾದ ಅಲ್ಲೇ ಗೃಹ ಜಡ ಸಮ ವಿಚಾರಣೆ ಮಾಡ್ತಾ ಅವನ ನಗರ ವಾಸಿಗಳು ಯಾಕೆ ಹಂಗಾರೆ ಅವ ಜಡ ಇದ್ದ ಅಂದರೆ ಜ್ಞಾನಿ ಅಂತ ಗೊತ್ತೇ ಮಾಡಿಕೊಡ್ತಿದ್ದಿಲ್ಲ. ಅವ್ನು ಹೆಂಗೆ ಗುರ್ತಾಯಿದ್ರಪ್ಪ ಅವರೆಲ್ಲ. ಈ ರೀತಿ ಶುಕದೇವ್ ಹೆಂಗೆ ಗುರ್ತ ಮಾಡಿಕೊಂಡ್ರು ನಿಮ್ಮ ಜ್ಞಾನಿ ಅದಾನಂತೇಳಿ. ಅವಾಗ ಕುರು ಅದು ಪ್ರದೇಶ ಆ ಹೆಸರಿನ ದೇಶಗಳು ಅಂದರೆ ಸ್ಥಾನ ಅಲ್ಲಿ ಹೋಗಿ ಅದು ಆದಮೇಲೆ ರಾಜ ಸಹಾಯ ಹಸ್ತಿನಾಪುರ ವಿಚಾರಣೆ ಮಾಡ್ತಾ ಗಜದೃತಿ ಹೆಸರು ತೋತ ಆ ಹಸ್ತಿನಾಪುರ ಆನಿ ಹಾಂ ಅದ್ರ ನಿರ್ಮಾಣ ಅದು ಆನಿ ರಾಜನಿಂದ ಆದ. ಅದಕ್ಕೆ ಅದ್ರ ಹೆಸರು ಹಸ್ತಿನಾಪುರ ಅಂತ ಬಂದೈತ.
ಅದಕ್ಕೆ ಕಿಂಚ ಪಾಂಡವನಂದನ ರಾಶಿ ಪರೀಕ್ಷಿತನ ಯಾವ ಪ್ರಕಾರ ಮನನ ಚಿಂತನ ಪರಾಯಣ ಶುಕದೇವ್ರಿಗೆ ಸಂವಾದ ಆತೋ ಎಲ್ಲಿ ಈ ಭಗವತಿ ಸಂಹಿತ ಪಾಲಕ ಎಲ್ಲಿ ಹೇಳಲ್ಪಡ್ತಪ್ಪ ಅದು ಯಾವುದು ಭಾಗವತ ಇದು ಕಥೆ ಬಂತು ಯಾರು ಬಂತಲ್ಲೇ ಆ ಪರೀಕ್ಷಿತಿನ ದುಃಖ ಆಗಿತ್ತು ಅವನು ಹೇಳುವಂಥ ಪ್ರಸಂಗ ಬಂತು. ಈ ರೀತಿ ಶುಕದೇವ್ರ ಯಾವ ಸಂವಾದ ಇದು ಭಗವತಿ ಶ್ರುತಿಯ ಸಂಹಿತ ಹೇಳಬೇಕು. ಭಾಗವತ ಹೇಳ್ಬೇಕಾಗ್ತಿಲ್ಲ ಯಾವಾಗ ಇದಕ್ಕೆ ಅವ್ನು ಹೇಳಬೇಕಾಯ್ತು ಅದಕ್ಕೆ ಅದನ್ನು ಹೇಳಿದ ಮಹಾಭಾಗ ಶುಕದೇವ್ ಗೃಹಸ್ಥರ ದ್ವಾರ ಅರೆ ಆಶ್ರಮವನ್ನು ಪವಿತ್ರ ಮಾಡ್ತಾ ಸಲುವಾಗಿ ಇಷ್ಟೊಂದು ತಳದ ಅಲ್ಲಿಂದ ಅವ್ರ ಸಲುವಾಗಿ ಇಷ್ಟು ತಳ ನೋಡಿ ಗೌ ಲೂಹಿ ಅದು ಎಷ್ಟು ಅವ ಏನು ನಿಂದಿರ್ತಿದ್ದಪ್ಪ ಒಂದು ಆಕಳ ಹಿಡ್ಕೊಳ್ತಕ್ಕ ನಿಂದಿರ್ತಿದ್ದಂತ ಏನು ನಿಂದಿರ್ತಾನೆ ಅಂತ ಪರೀಕ್ಷಿತನ ಸಲುವಾಗಿ ಅದೆಲ್ಲ ಕಥೆಯ ಈ ಗ್ರಂಥದ ಪ್ರವಚನ ಮಾಡೋ ಸಲುವಾಗಿ ಅತ್ಯಧಿಕ ಸಮಯ ಅಲ್ಲೇ ಭಾಳ ಕಥೆ 7 ದಿವಸ ಹಿಡಿಬೇಕು. ಅಷ್ಟು ಹೊತ್ತು ಸಮಯ ತನಕ ಅವ ಎಂದು ಒಂದು ಸ್ಥಾನದವ್ರು ನಿಂದಿರೋದು ಅಸಂಭವ. ಯಾರು ಶುಕಮನಿ ಅಂಥದ್ದು ಒಬ್ಬನು ಉದ್ಧಾರ ಮಾಡಬೇಕು. ಈ ಅರ್ಥ ಪ್ರತಿಪಾದನೆ ಮಾಡ್ತಾ ಆ ಶ್ಲೋಕದ ಗೃಹಸ್ಥರ ಭಾಗನ ಹೋಗೋ ಸಮಯದಲ್ಲಿ ಎಲ್ಲಿ ತನಕ ನಿಂದಿರೋದು ಎಷ್ಟು ಹಾಲು ಹಿಂಡಕ್ಕೆ ಎಷ್ಟೊತ್ತು ಬೇಕಪ್ಪ ಆಕಳ ಹಿಂಡಾವ್ ನೀನು ಅಷ್ಟು ಹೊತ್ತು ನಿಂದ್ರು ಆತಾತನ ಹೋಗೋದನ್ನ ಕೆಲಸ ತಡ್ರಿ ಸ್ವಲ್ಪ ಆಕಳ ಹಿಡ್ಕೊಂಡು ಅಷ್ಟರ ಹೊಂಟ ಹಂಗೆ ಅಷ್ಟು ಆ ಭಿಕ್ಷಾ ಪ್ರಾಪ್ತ ಮಾಡೋ ಸಲ ಇಲ್ಲ ಅಪಿತು ಗೃಹಸ್ಥರನ್ನು ಪವಿತ್ರ ಮಾಡೋ ಸಲುವಾಗಿ ನಿಂದ್ರು. ಯಾಕೆ ನಿಂದಿರ್ತಿದ್ದಪ್ಪ ಅವ್ರ ಮನೆಯನ್ನು ಪವಿತ್ರ ಮಾಡಬೇಕಾಗ್ಯದ. ರಾಮದಾಸರು ಅದನ್ನೇ ಮಾಡ್ತಾಯಿದ್ರು. 3 ಶ್ಲೋಕ ಅನಾಚೆ ಶ್ಲೋಕ 3 ಶ್ಲೋಕ ಹೇಳಿದಾಗ ಅವ್ರು ಅಡಿಗೆ ತಂದು ನೀಡಿದರು ಅಥವಾ ಏನು ನೀಡಿದರು ಈಗ ಮುಂದೆ ಹೊಂಟ್ರೆ ಬರ್ರಿ ನೀಡ್ತೇವೆ ಬರ್ರಿ ಬರ್ತೀಗಂತ ಬಾ ಇನ್ನಂಬ ಏನೋ ಪಾಪ ಅಂತ ನೀವು ಹೋಗ್ತಿ ಅವ್ರು ಹೋಗ್ತಿದ್ದಿಲ್ಲ ನೇಮ ಮಾಡ್ಕೊಂಡು ಹಂಗೆ ಅಷ್ಟು 5 ಮನೆ ನೋಡು 5 ಮನೆಯಾಗ ಯಾರೂ ನೀಡಲಿಲ್ಲ ಅಂದ್ರೆ ಮತ್ತೊಂದು ಮನೆಗೆ ಹೋಗಲ್ಲ 6ನೇದು ಹೋಗೋಂಗಿಲ್ಲ. ಅಲ್ಲಿ ಹೋಗಿ ಅದು ತಂದದ್ದನ್ನು ನೀರನ್ನೇ ಮುಳುಗಿಸು ಎಲ್ಲ. ಇವು ಅವ್ರ ಪದ್ಧತಿ ಏನು ಮಾಡ್ರೆ ತಾಟ್ನ ಹುಗ್ಗಿ ಹೋಳ್ಗೆ ಶಾಲು ಖಾರ ಸಾರು ಎಲ್ಲ ಇಡಿಸ್ಕೊಡು ಅದನ್ನು ಪೂರ ಕಲಿಸ್ಬಿಡು ಅದನ್ನು ಉಣ್ಣು. ಹಿಂಗೆ ಅರ್ಥ ರುಚಿ ಬಗ್ಗೆ ಲೆಕ್ಕ ಕೊಡೋಂಗಿಲ್ಲ ಅನ್ನೋದಿಷ್ಟ. ಅದು ಭಕ್ತ ಇದು ಆಶ್ಚರ್ಯ ಹೆಂಗಪ್ಪ ಹೇ ಸೂತ್ರೆ ಅಭಿಮನ್ಯು ಪುತ್ರ ರಾಜ ಪರೀಕ್ಷಿತ. ಯಾರ ಮಗ ಪರೀಕ್ಷಿತ? ಅಭಿಮನ್ಯು. ಇದೊಂದು ಹೊಡಿತೇನೆ ಅಂತೇಳಿ ಹೊಡೆದ್ಬಿಟ್ಟವ. ಅದಕ್ಕೆ ಭಗವದ್ಭಕ್ತ ಕಥೆ ಅಲ್ಲೇ ಹೇಳಿ ಅವನ ಆಶ್ಚರ್ಯಮಯ ಜನ್ಮ ಕರ್ಮ ಕೂಡ ನೀವು ಅದನ್ನು ಹೇಳ್ರಿ ಹೆಂಗಪ್ಪ ಅವನ ಜನ್ಮ. ಅದೇ ಭಾಗವತ್ ಪುರಾಣ ಶ್ರೋತ ರಾಜ ಪರೀಕ್ಷಿತನು ಚರಿತ್ರೆ ಅತ್ಯಂತ ಆಶ್ಚರ್ಯ. ಅದಕ್ಕೆ ಅದನ್ನು ನೀವು ನಮಗೆ ಹೇಳ್ರಿ ಅಂತ ಕೇಳ್ತಾರೆ. ಅದಕ್ಕೆ ಅದು ಅಲ್ಲಿ ಅವ್ರು ಹೇಳ್ತಾರೆ ಮಹಾರಾಜ ಪಾಂಡೂರು ವಂಶವು ಸನ್ಮಾನ ಬೆಳೆಸುವಂಥ ಸಾಮ್ರಾಟ್ ಅನೇಕರಾದ ಆ ಸಾಮ್ರಾಟ್ ಲಕ್ಷ್ಮಿಯ ಪರಿತ್ಯಾಗ ಮಾಡಿ ಯಾವ ಕಾಲದಿಂದ ಮೃತ್ಯುಕಾಲ ತನಕ ಮನುಷ್ಯನ ವೃತ್ತ ಮಾಡಿ ಗಂಗಾ ತಟ ಮೇಲೆ ಅಲ್ಲಿ ಚಕ್ರವರ್ತಿ ರಾಜ ಸಾಮ್ರಾಟ್ ಅಂತ. ಯಾರಿಗೆ ಸಾಮ್ರಾಟ್ ಎಲ್ಲ ಚಕ್ರವರ್ತಿ ಅಂದರೆ ಅವ್ನಿಗೆ ಯಾರೂ ವಿರೋಧಿಗಳಿರಬಾರ್ದು. ಅರ್ಥಾತ್ ಅಷ್ಟು ಸಾಮರ್ಥ್ಯವಾಗಿದ್ದ ಬಿಡೋಪ್ಪ ಅವನ ಸುದ್ದಿ ಯಾಕೆ ಅನ್ನುವಂಥದ್ದು ಇಲ್ಲಿ ಪ್ರೀತಿಯಿಂದ ಅವ್ರು ಮಾಡಿ ಈ ಶಬ್ದ ನಿವರ್ತ ಅದಕ್ಕೆ ಪ್ರಯೋಗ. ಯಾವ ಕಾರಣ ರಾಜಗೂ ರಾಜ ಅಲ್ಲೇ ಸಂಪತ್ತಿ ಅನಾದರ ಮಾಡಿ 18 ವರ್ಷ ಅನಾವೃತ ಅರ್ಥ ಅದು ಕೇಳ್ತಾರೆ. ಹೇ ಸೂಕ್ತ ಪುರಾಣಿಗೆ ಶತ್ರುಘ್ನ ತನ್ನ ಆತ್ಮಕಲ್ಯಾಣ ಸಲುವಾಗಿ ಧನ ತೊಗೊಂಬಂದು ಅವನ ಚರಣ ಚೌಕಿ ಮೇಲೆ ನಮಸ್ಕಾರ ಮಾಡಿ ರಾಜನಿಗೆ ಯಾರಿಗೆ ಚಕ್ರವರ್ತಿ ರಾಜ ತಗೋಪಾನಿ ಅಂತ ಕೊಡ್ತಾರೆ. ಇದು ಆಶ್ಚರ್ಯ. ಯುವ ವೀರ ತನ್ನ ಪ್ರಾಣ ಜೊತೆ ಯಾರಿಗೆ ತ್ಯಾಗ ಕಠಿಣ ಪ್ರಾಣಗಳು ಕಠಿಣ ಆ ಲಕ್ಷ್ಮಿಯನ್ನು ಯಾಕೆ ತ್ಯಾಗ ಮಾಡುವಂಥ ಇಚ್ಛೆ ಮಾಡಿದಪ್ಪ ಇದಕ್ಕೆ ಅದಕ್ಕೆ ಅವನ ಚರಣ ಚೌಕಿ ಅದಕ್ಕೆ ಹೇಳ್ತಾರೆ. ಈ ಪ್ರಸಿದ್ಧ ಶತ್ರುಘ್ನ ಧನದ ತಂದು ನಮಸ್ಕಾರ ಮಾಡ್ತಾರೆ ರಾಜನಿಗೆ. ಅದಕ್ಕೆ ಅವರು ಸೂತ್ರ ಸಂಬೋಧನೆ ಮಾಡ್ತಾ ಇದ್ದಾರೆ. ಇದೀಗ ಆ ಯುವ ಅವಸ್ಥೆ ಅದು ಬೇಕು. ಅದೇ ಐಷಿತ್ ಆತ್ಮನೇ ಪದ ಪ್ರಯೋಗ ಮಾಡ್ಯಾರ. ಮಹಾಮುನಿ ಪದದ ಅರ್ಥ ಪ್ರಾಣವನ್ನು ಬಿಡಾಕ ಮನುಷ್ಯ ತ್ರಾಸ ಹೋಗ್ತಾನೆ. ಎಷ್ಟು ಪ್ರಾಣ ಬಿಡ್ತಾರೆ ಯಾರು ಸರ್ ಇಲ್ಲ ಅಂಥವ ಯಾವ ಜನರು ಜೀವನ ಭಗವಂತನ ಆಶ್ರಿತ ಆಗ್ತದೆ. ಏನಾಗಬೇಕು? ಭಗವಂತನ ಆಶ್ರಿತ ಆಗಬೇಕು. ಇದರ ಅರ್ಥೇನು? ಅವನೇ ಮುಖ್ಯಪ್ಪ. ಅವನ ಆಶೀರ್ವಾದ ನಡೆದಿ. ಈಗ ಒಬ್ಬರ ನಾವು ಅವ್ರು ಹೇಳ್ದಂಗೆ ಅಂದರೆ ಅವ್ರು ಹಿಂಗೆ ಮಾಡೋದು ನಾ ಮಾಡ್ಬೇಕಾರೆ ಅವನ ಪ್ರೀತಿ ಹಾಕದಂದ್ರೆ ಮಾಡು. ಪತಿವ್ರತ ಸ್ತ್ರೀ ಯಾರ ಆಶೀರ್ವಾದ? ಗಂಡ ಅಂದ್ಬೇಡ. ನಾ ಮಾಡೋದು ಗಂಡನಿಗೆ ಸೇರ್ತದೆ ಅಂದರೆ ಮಾಡು. ಗಂಡನಿಗೆ ಸೇರೆ ಮಾಡು. ಅದಕ್ಕೆ ನಿಜವಾದ ಪತಿವ್ರತ. ಅವನೇನು ತಗೋ
ನಾವೇನು ನಮಗೇನು ಮನಸ್ಸಿಲ್ಲ ನಾವೆಲ್ಲ ಕಳಿಸ್ತೇವೆ ನಾವು ಅನ್ನಂಗಿಲ್ಲ. ಹಂಗೆ ಭಗವಂತನ ಆಶ್ರಯ ಇರಬೇಕು ಯಾರ ಜೀವನ ಭಗವಂತ ಆ ಜನ ಜಗತ್ ಕಲ್ಯಾಣ ಅಭ್ಯುದಯ ಮತ್ತು ಸಮೃದ್ಧಿ ಸರ ಯಾಕಿರ್ತಾರಪ್ಪ ಅವರು ಭಗವಂತನ ಆಶ್ರಯದೊಳಗೆ ಏನು ಮಾಡ್ತಾರೆ. ಇದೆಲ್ಲ ಸೃಷ್ಟಿ ಯಾರ್ದಪ್ಪ ಭಗವಂತ ಅಂದ್ಬಿಡ್ಕ ಇದ್ರ ಕಲ್ಯಾಣಕ್ಕಾಗಿ ಬಿಡೋದು ಅವನು ಪ್ರೀತಿ ಇದ್ರ ಕಲ್ಯಾಣಕ್ಕೆ ಮಾಡಿದ್ರೆ ಅವನು ಪ್ರೀತಿ. ಯಾರ್ದಾರ ಮನೆಗೆ ಹೋದಿಪ್ಪ ಮನೆಗೆ ಹೋದನಿ ಹೆಂಗ್ರಿ ಅಮ್ಮಾರ ಹೆಂಗದ್ರಿ ಅಂತ ಕೇಳ್ತೀಯ. ಆಮೇಲೆ ಅವ್ರ ಮಕ್ಳು ಬರ್ತಾರೆ ನೀ ಅವ್ರ ಮಕ್ಕಳಿಗೆ ಭಾಷಣ ಆಗ್ತಿಪ್ಪ ಭಾಷಣ ಏನು ಮಕ್ಕಳು ಹೊಡೆದು ಎಂಥ ಪುಣ್ಯಂತೆ ನೀನು ಇಂಥ ಮಕ್ಕಳು ಹೊಡೆದು ಹಂಗೆ ಹಿಂಗನ್ನು ಹುಡುಗರು ಭಾಷಣ ಹಾಕಾರ ಅಂದು ಬಸ್ತಿಂಗ ಚಲೋ ಅಂತ ಬಸ್ತಿಂಗ ಚಲೋ ಯಾಕಂತಾರೆ ಅವ್ರ ಮಕ್ಕಳು ಪ್ರೀತಿ ಅವ್ರ ಮಕ್ಕಳು ತೋಡಿ ಅವ್ರವ್ವ ಪ್ರೀತಿ ಆಗ್ತಾರೆ ಬಸ್ತಿಂಗ ಚಲೋ ಅಂತ ಎತ್ತ ತಡ್ದಿವೆ ಅಲ್ಪುರ್ಕಿ ಅಂತಂದ್ರೆ ನನ್ನ ಮಕ್ಕಳಿಗೆ ಟೀಕಾ ಮಾಡ್ಬೇಕು ಅಂತಾರೆ. ಹಂಗೆ ಅವ್ರ ಹಂಗೆ ಇದೆಲ್ಲ ಏನು ಜಗತ್ತು ಸೃಷ್ಟಿಯಾದ ಪರಮಾತ್ಮನ ದೇಣಿಗೆ. ಇದನ್ನು ನೀ ಪ್ರೀತಿ ಮಾಡಿದ್ರೆ ಅವ ಪ್ರೀತಿ ಅದೇ ನಮಗೆ ಯಾರು ಕೊಟ್ಟಾನ ಅದನ್ನು ನಾವು ಪ್ರೀತಿ ಮಾಡಿದ್ರೆ ಅವ ಯಾವುದನ್ನು ನಮಗೆ ಕೊಟ್ಟಾನ ಅದು ಮಾಡಿ. ಹಂಗೆ ನಮಗೇನು ಬರ್ತದೆ ಇದನ್ನು ಜೋಪಾನ ಮಾಡೋದು ಕೊಟ್ಟ ಅದನ್ನ ಕಾಜಿನ ಜೋಪಾನ ಮಾಡಿ ಅದು ಮೊಂಟ್ರ ಹುಡುಗರು ನೋಡಿದ್ರಿ ನಡೆಯಕ್ಕೆ ಬರೋಂಗಿಲ್ಲ ಅವ್ರ ತಾಯಿ ಎಷ್ಟು ಪ್ರೀತಿ ಮಾಡ್ತಾಳೆ. ಎರಡು ದೊಡ್ಡ ಅಂಥ ಹುಡುಗರು ನಡೆಯಕ್ಕೆ ಹಿಂಗೆ ನಡೀತಾವೆ ಮಾತಾಡಕ್ಕೆ ಬರಂಗಿಲ್ಲ ತಾಯಿ ಹೆಂಗೆ ಜೋಪಾನ ಮಾಡಕತ್ತಾಳ. ಹಂಗೆ ಆ ಭಗವಂತ ಅದಕ್ಕೆ ಹೇಳಿ ಬರ್ತಾನೆ ಭಗವಂತ ನಿನಗಂತ ಕೊಟ್ಟಾನ ಯಾಕೆ ಅವ್ರ ಮೇಲೆ ಪ್ರೀತಿ ಮಾಡ್ತಿ ಅವ್ನ ಜೋಪಾನ ಮಾಡ್ತಿ ಅಂತ ವಿಶ್ವಾಸ ಕೊಟ್ಟಾನವ ಪ್ರೀತಿ ಅದೇ ಪ್ರೀತಿ ಮಾಡಿ. ಹಂಗೆ ಈ ಸೃಷ್ಟಿ ಅನ್ನುವಂಥದ್ದು ಭಗವಂತಂದ್ರೆ ಅದಕ್ಕೆ ಭಗವಂತನ ಆಶ್ರಯ ಯಾವಿರ್ತಾನೋ ಈ ಜಗತ್ತಿನ ಕಲ್ಯಾಣ ಅಭ್ಯುದಯ ಇದರ ಸಮೃದ್ಧಿ ಸಲ ಜೀವಿ ಎದಕ್ಕದಪ್ಪ ಅವ ಲೋಕ ಕಲ್ಯಾಣ ಆತ ಉರಲೋ ಉಪಕಾರ ಪುರತ ತುಕಾರಾಮ ಎದಕ್ಕೆ ಉಳಿದೆ ನಾನು ಲೋಕೋಪಕಾರ ಮಾಡ್ಬೇಕಾಯ್ತು ಆ ಉಪಕಾರ ತೀರಿಸ್ಬೇಕಾಯ್ತು ಭಗವಂತ ನಿನ್ನ ಉಪಕಾರ ಇದು ಮಹಾತ್ಮರು ಶಾಸ್ತ್ರ ಹೇಳ್ಕೊಂತಾರೆ. ಯಾಕಪ್ಪ ಅವ್ರು ಯಾಕೆ ಹೇಳಿದ್ರಂದ್ರೆ ಗುರು ನನಗೇನು ಶಾಸ್ತ್ರ ವಿದ್ಯೆ ಕೊಟ್ಟಾನ ಅದು ಋಣ ಮುಗಿಸೋದು ಹೆಂಗಪ್ಪ ಅವಾಗೇನು ಕೊಡದೈತಿ ಅವನ ದಡ್ಡವನ ಅವಾಗೇನು ಹೊಸ ತಿಳಿಸ್ಲಿ ಅದು ದುಡ್ಡು ಬೇಕಾಯ್ತು ಅವಂಗೆ ಏನು ಅವ್ನು ಸೇವಾ ಮಾಡಲಿ ಕೈ ಕಾಲು ಇಸ್ಕಲಿ ಏನಪ್ಪ ಶರೀರ ನಾನು ಕಾಲು ಇಸ್ಕೊಬನ್ನಿ ಅಲ್ಲ ಮಾಡ್ತೀವಿ ಮಾಡೋದ ಮಾತು ಬೇರೆ ಅದರಿಂದ ಅವ್ನು ತೃಪ್ತ ಆಗ್ತಾನಂತ ತಿಳ್ಕೊಬೇಡ. ಅವ್ನು ತೃಪ್ತ ಆಗೋದ್ರಿಂದ ನಿನಗೇನು ಜ್ಞಾನವನ್ನು ಗುರು ಕೊಟ್ಟಾನೋ ಅದನ್ನು ನೀ ಬೇರೆದವ್ರು ಹೇಳು. ಭಗವದ್ಗೀತೆ ಕೊನೆಗೇನ ನಾ ಹೇಳಿದಂಥ ಗೀತೆ ಮಂದಿಗೆ ಯಾರು ಹೇಳ್ಕೊಂತ ಅವ್ರನ್ನೂ ಉದ್ಧಾರ ಅವ್ರ ಮೇಲೆ ನಾನು ಪ್ರೀತಿ ಅದೇನೆ ಅಂತೇಳಿ. ಹಂಗೆ ಭಗವಂತನ ಆಶ್ರಯ ಇದ್ದವ್ರು ನಾವು ಭಗವಂತನ ಆಶ್ರಯ ತೊಗೊಂಡಿದ್ರೆ ನಮಗೇನು ಬಿಡ ಭಗವಂತ ಬೇಡ ಅಂತಂದ್ರೆ ಅಡ್ಡಿಲ್ಲ. ಅವನ ಆಶೀರ್ವಾದ ನಾವಪ್ಪ ಭಗವಂತ ನಮ್ಮನ್ನು ರಕ್ಷಣೆ ಮಾಡವ ನಮ್ಮನ್ನು ಕಾಯವ ಅವನ ಆಶೀರ್ವಾದ ಅದೇವಂದ್ರೆ ಲೋಕ ಕಲ್ಯಾಣ. ಅವರೆಲ್ಲ ಜೀವಿಸ್ತಾರೆ ಲೋಕ ಕಲ್ಯಾಣ ಲೋಕದ ಅಭ್ಯುದಯ ಅದು ಸಲ ಜೀವಿ. ಅದರೊಳಗೆ ಅವ್ರು ತಮ್ಮದು ಏನೂ ಸ್ವಾರ್ಥ ಇಲ್ಲ ನೋಡಿ. ಅವ್ರ ಶರೀರ ಪರಾರ್ಥ ಆಯಿತು ಬೇರೆದವ್ರ ಸಲುವಾಗಿ. ಹಿಂಗೆ ರಾಜ ಪರೀಕ್ಷಿತ ಯಾವ ಕಾರಣದ ವಿರಕ್ತನಾಗಿ ತ್ಯಾಗ ಮಾಡೋದು ಯಾಕಪ್ಪ ಪ್ರಾಣ ಬಿಡೋಕ್ಕೆ ತ್ಯಾಗ ಆಗಿಲ್ಲ ಅಂತ ರಾಜ ಬಿಟ್ಟು ಹೋದ್ನಲ್ಲವ ಯಾಕೆ ಅಂತ ಪ್ರಶ್ನೆ ಅದಕ್ಕೆ ಹೇಳ್ತಾರೆ. ಜರ್ ಅಂದಿಪ್ಪ ವಿರಕ್ತ ಪುರುಷನೇ ಧನ ಇತ್ಯಾದಿ ಏನು ಪ್ರಯೋಜನ ಐತಿ ಅದಕ್ಕೆ ಅಂತ ನೀ ಅಂತ ಕೇಳಿದೆ ಅಂತಂದ್ರೆ ಅದಕ್ಕೆ ಶ್ರೀಧರ ಸ್ವಾಮಿ ಅವ್ರದ್ದು ಗುಟ್ಟೇನಪ್ಪ ಅಂದ್ರೆ ಈ ಮಾತು ಹೇಳ್ಬೇಕಾದ್ರೆ ಇದಕ್ಕೆ ಪ್ರಶ್ನೆ ಏನು ಬಂತು ಯಾಕೆ ಹೇಳಪ್ಪ ಈ ಒಂದು ಪ್ರಶ್ನೆ ಇದಕ್ಕೆ ಉತ್ತರ ಹೇಳಬೇಕಾಗ್ತದೆ. ಅದಕ್ಕೆ ಶ್ಲೋಕ ಅರ್ಥಾತ್ ಇಂಥ ಜನರ ಜೀವನ ಜಗತ್ ಅರ್ಥಾತ್ ಸುಖದ ಸಲ ಲೋಕಹಿತಕ್ಕಾಗಿ ಕೆಡುವ ಶರೀರ ಸಫಲತೆ ಮಾಡ್ತೇವೆ ನಾವು. ಶರೀರ ನಾನು ನಂದ ನನಗಾಗಿ ಅವ್ರೇನು ತಿಳ್ಕೊಂಡ್ರೆ ಶರೀರ ನಾನಲ್ಲ ಅವ್ರು ತಿಳ್ಕೊತಾರೆ ನಾವೇನು ತಿಳ್ಕೊತೀವಿ ಇದು ನಾನು ನಂದು ಇದು ಇವು ತಿಳ್ಕೊತೀವಿ ಯಾರು ಜ್ಞಾನಿ ಇದು ನನ್ನ ಇದು ಶರೀರ ಪಂಚಭೌತಿಕ ಯಾವ ಪಂಚಭೌತಿಕ ಅದಕ್ಕೆ ಸೇವಾ ಮಾಡಿ ಈ ಥರ ಅರ್ಥಾತ್ ಅವ್ರ ಸುಖಕ್ಕಾಗಿ ಲೋಕಹಿತಕ್ಕಾಗಿ ಅರ್ಥಾತ್ ಅವ್ರ ಸಮೃದ್ಧಿಗಾಗಿ ಅರ್ಥಾತ್ ಐಶ್ವರ್ಯ ಸಲ ಅವ್ರ ಕಲ್ಯಾಣ ತನಗಾಗಿರುವುದಿಲ್ಲ. ಇಂಥ ರಾಜ ಸಂಸಾರದ ವಿರಕ್ತಾಗಿ ಬೇರೆದು ಆಶ್ರಯ ಶರೀರ ಯಾಕೆ ಇಂಥ ತ್ಯಾಗ ಮಾಡೋದು ಏನು ಬಂತಪ್ಪ ಅವನಿಗೆ ಬೇರೆದ್ರ ಆಶ್ರಯ ವಸ್ತು ಸ್ವಯಂ ತ್ಯಾಗ ಮಾಡೋದು ಉಚಿತ ನೋಡು. ತಾನು ಬೇರೆಯವ್ರ ಆಶ್ರಯ ಇದ್ದು ಆ ವಸ್ತು ಸ್ವಯಂ ತ್ಯಾಗ ಮಾಡಿ ನಾ ಇರೋ ಆಶ್ರಯ ಅವ್ರದ್ದೈತಪ್ಪ ಅವ್ರದ್ದು ನಾವು ತ್ಯಾಗ ಮಾಡ್ತೇನೆ ಅಂದ್ರೆ ಇಲ್ಲ ಅವ್ರ ವಸ್ತು ಅವ್ರದ್ದು ನಾ ತ್ಯಾಗ ಮಾಡ್ತೇನೆ ಅಂದ್ರೆ ಅಲ್ಲ ಅಂತ ಪ್ರಶ್ನೆ ಬಿಸ್ಕೊತಾರೆ. ಅದಕ್ಕೆ ವೇದವಾಣಿನ ಬಿಟ್ಟು ಅನ್ಯಶಾತ್ ನಾನು
ನಿನಗೆ ಪಾರಂಗತ ಅಂತ ತಿಳ್ಕೊಂಡೆ ನೋಡಿ. ಅದಕ್ಕೆ ನಾನು ಏನೇನು ನಿನ್ನಿಂದ ಕೇಳ್ತೇನಲ್ಲ ಆ ಎಲ್ಲ ವಿಷಯವನ್ನು ನಮಗೆ ನೀವು ತಿಳಿಸ್ರಿ ಸೂತ್ಪುರಾಣ ಕೇಳ್ತಾ ಇದ್ದಾರೆ ನೋಡಿ. ಅದಕ್ಕೆ ಹೇಳ್ತಾರೆ ಏನೇನು ನಾನು ಕೇಳಿದ್ವಿ ಅದೆಲ್ಲ ವಿಷಯ ನೀವು ನಮಗಾಗಿ ತಿಳಿಸ್ರಿ. ನಾವು ಯಾವುದನ್ನು ನಮಗೆ ಹೇಳಿದ ಸುಖನೋ, ನಾವು ಯಾವುದನ್ನು ತಿಳ್ಕೊಂಡ್ರೆ ನಮಗೆ ನಿಜವಾದ ಆನಂದ ಆಗ್ತದೋ ಆ ಆನಂದ ಪಡಿಸೋಲ್ಲ ನೀವು ಅದನ್ನು ಹೇಳಬಲ್ರಿ. ಯಾಕೆ ಹೇಳೋ ಯೋಗ್ಯತೆ ನಿಮ್ಗೆ ಅದನ್ನು ನಮಗೆ ಹೇಳ್ರಿ ನೋಡಿ. ಅದು ಹೇಳ್ತಾರೆ ಶಾಸ್ತ್ರ ವಿಷಯದೊಳಗೆ ನಿನಗೆ ಪಾರಂಗತ ಜ್ಞಾನಿ ಅಂದಿಪ್ಪ. ಅದಕ್ಕೆ ಅಂಥ ಉಳಿದು ಒಯ್ದು ಅದನ್ನೆಲ್ಲ ಬಿಟ್ಟುಕೊಟ್ಟು ಉಳಿದಿಲ್ಲ. ಇಂಥ ಸಲುವಾಗಿ ನೀನು ತ್ರೈವರ್ಣಿ ಬ್ರಾಹ್ಮಣ ಕ್ಷತ್ರಿ ಇವನ್ನ ಭಿನ್ನ ಶೂದ್ರವರ್ಣ ಎಲ್ಲರೂ ಅದಾರಲ್ಲ, ಎಲ್ಲರಿಗೂ ಶೂದ್ರ ವೇದಾಧ್ಯಯನ ಅಧಿಕಾರ ಇಲ್ಲ ಅಂತ. ಯಾಕೆ ಸಂಸ್ಕೃತ ಅದಕ್ಕೆ 4 ಮಾಡಬೇಕು, ಅದು ಇಲ್ಲದಕ್ಕೆ ಹೇಳಬಾರ್ದು ಶಾಸ್ತ್ರ. ಅದಕ್ಕೆ ಅವ್ರಿಗೆ ಇಲ್ಲ ಅಂತ ಅವ್ರು ಜಾತಿಯಿಂದ ಹೇಳಿಲ್ಲೇ ಯೋಗ್ಯತಾ. ಅದಕ್ಕಾಗಿ ಫಲತ ವೇದವನ್ನು ಬಿಟ್ಟು ಅನ್ಯ ಶಾಸ್ತ್ರಪ್ಪ ಎಲ್ಲರೂ ಪಾರಂಗತ. ಅದಕ್ಕೆ ನಮಗೆ ಹೇಳು ಅವಾಗಲೇ ಸೂತ ಪುರಾಣಕ್ಕೆ ಹೇಳಕ್ಕೆ ಶುರು ಮಾಡ್ತಾರೆ. ಈ ಚತುರ್ಯುಗ 3ನೇ ಯುಗ ದ್ವಾಪರ ಇಲ್ಲಿ ಬಂದಾಗ 4 ಯುಗಗಳು 3 ಹೋದು ನೋಡಿ. ಆ ದ್ವಾಪಾರ ಬಂದು 3ನೇ ದ್ವಾಪಾರ ಬಂದಾಗ ಉಪರಿಚಿರ ಅಂದರೆ ವಸ್ತುವಿನ ವೀರ್ಯ ಉತ್ಪನ್ನ ವಸುಕನ್ಯಾ ಸತ್ಯವತಿ ಗರ್ಧ ಪರಾಶರ ಮಹರ್ಷಿಯರ ಪುತ್ರ ಯೋಗಿ ವ್ಯಾಸ ಉತ್ಪನ್ನ. ಆ ಸ್ತ್ರೀಯರಿ ಕಲಾವತಾರ ಪರಮಾತ್ಮನ ಅವತಾರ ಅವರು. ಯಾವ ಯುಗಗಳು ಭಾಗವತ ಕಥಾ ಪ್ರಾರಂಭ ಆತು ಇತ್ಯಾದಿ ಏನು ಮಹರ್ಷಿ ಶೌನಕರ ಪ್ರಶ್ನೆ ಇದ್ದೋ ಆ ಎಲ್ಲರ ಉತ್ತರ ವ್ಯಾಸ ಜನ್ಮದ ವ್ಯಾಸ ಹೆಂಗೆ ಹುಟ್ಟಿದ್ರಪ್ಪ ಅದನ್ನ ಹೇಳ್ತಾರೆ. ಆವಾಗ ಸೂತ ಪುರಾಣಕ್ಕೆ ಹೇಳ್ತಾನೆ ದ್ವಾಪರ ಯುಗದ ಬಂದಾಗ ಈ ಯಾವಾಗ ಕಥಾ ಹೇಳ್ತೋ ಆ ಪ್ರಶ್ನೆ ಉತ್ತರ. 3ನೇ ಯುಗ ದ್ವಾಪರ ಬಂದಾಗ ಅಪರಿಚರ ವಸ್ತುವಿನ ವೀರ್ಯದಿಂದ ಅಪರಿಚರ ಯಾವುದು ಅಪರಿಚರ ಅಲ್ಲಿಂದ ಆ ವೀರ್ಯ ಉತ್ಪನ್ನ ಸತ್ಯವತಿ ಗರ್ಭದಿಂದ ಜ್ಞಾನಿ ವ್ಯಾಸರ ಜನ್ಮ ಆಯಿತು. ಇಲ್ಲೇ ಯೋಗಿ ಶಬ್ದದ ಅರ್ಥ ಜ್ಞಾನಿ ಅಂತ ತಿಳ್ಕೊ ಅದು ಹೇಳ್ತಾರೆ. ಒಂದು ಸಲ ಸರಸ್ವತಿ ನದಿಯ ಪವಿತ್ರ ಜಲ ಸ್ನಾನ ಮಾಡಿ ಸೂರ್ಯೋದಯ ಆಗ ಏಕಾಂತ ಮಹರ್ಷಿ ವ್ಯಾಸರು ಒಬ್ಬರ ಕುಂತಿದ್ರು. ನಾವು ಅವಾಗೇನಪ್ಪ ಜಲ ತರ್ಪಣ ಮಾಡಿ ಸ್ನಾನ ಮಾಡಿ ಒಬ್ಬರೇ ಕುಂತು ಜ್ಞಾನ ಏಕಾಂತ ಸ್ಥಾನ ಇತ್ಯಾದಿ ಚಿತ್ತ ಏಕಾಗ್ರತಾ ಸೂಚಿತ ಮಾಡೋ ಸಲ ಒಬ್ಬರೇ ಕುಂತಾಗಂತ ಒಬ್ಬರು ಅಲ್ಲೇ ಲಕ್ಷ ತೋರುತ್ತೆ. ಹಲ್ಟಿ ಮಂದಿ ಕೊಡೋದೇನಂತೂ ಇದೇನು ಮುಗೀತ ಇಲ್ಲ. ಅವಾಗ ಇದು ಹಲವು ಇದ್ದಿದ್ದಿಲ್ಲಲ್ಲ. ಇಲ್ಲಿಕ್ರಿಗೆ ಒಬ್ಬರೇ ಕುಂತು ಕೂಡಲೇ ಸುರ್ಣ ಯಾಕೆ ಭಾಳ ಸಾತಲ್ಲ ಯಾಕೆ ಮಾತಾಡಿದ್ದೆ ಇಲ್ಲ ಅದಕ್ಕೆ ಆರಾಮದಿಲ್ಲ ಶುರು ಇಕ್ಕತ್ತೆ. ಏನು ಅವಶ್ಯಕತೆ ಇಲ್ಲ, ನನಗೂ ಅವಶ್ಯಕತೆ ಇಲ್ಲ, ನಾ ಮಾತಾಡೋ ಅವ್ರಿಗೂ ಅವಶ್ಯಕತೆ ಇಲ್ಲ, ಮತ್ತೊಬ್ಬರಿಗೂ ಅವ್ರು ಅದು ಸುರ್ಣ ಅದೇನಾತು ಇದೇನು ಹಂಗೆ. ಅದಕ್ಕೆ ನೀವು ಏಕಾಂತ ಕುಂತಿದ್ರೆ ಒಬ್ಬರೇ ಕೂತ್ರೆ ಲಕ್ಷ್ಯ ಎಲ್ಲಿತ್ತು ಒಬ್ಬನೇ ಕುಂತ್ಯೋ ಲಕ್ಷ್ಯ ಎಲ್ಲಿ ಹೋಗ್ಬೇಕು ಬೇರೆಗಳು ಹೋಗಬಾರ್ದು. ಮನಸ್ಸಿಗೆ ಸುಮ್ಮನೆ ಕುಂತ ಆಗಬಾರ್ದು. ಸುಮ್ಮನೆ ಕುಂತ ಅಂದರೆ ಎಂಟಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್. ಸುಮ್ಮನೆ ಕುಂತ ಏನು ಮಾಡಿ ಅದಕ್ಕೆ ಏನು ಕೊಡಿಸ್ಬೇಕಕ್ಕೆ ಪರಮಾತ್ಮ ನಾಮಸ್ಮರಣೆ ಮಾಡು, ಜಪ ಮಾಡು. ಮಾಡಲಿಲ್ಲವೇ ತಪ ಮಾಡಲಿಲ್ಲ ಅಂತ ಹೇಳ್ತಾರೋ ನೀವು ಮೇಡಕ್ಕಿಲ್ಲಿ ಈ ಬೇರೆ ಅವ್ರದ್ದೇನಾಯ್ತು ಇದನ್ನು ಅದನ್ನು ಮಾಡಬೇಡಪ್ಪ. ಅದಕ್ಕೆ ಬದರಿಕಾಶ್ರಮ ಸ್ಥಾನ ಇತ್ತು. ಅದು ಹೇಳ್ತಾರೆ ಅತೀತ ಏವ್ ಅನಾಗತ ತಿಳ್ಕೊಳ್ಳುವಂಥ ಋಷಿ ಪ್ರತ್ಯೇಕ ಪೃಥ್ವಿ ಮೇಲೆ ಬರುವಂಥ ವರ್ಣಾಶ್ರಮ ಧರ್ಮದ ಸಾಂಕರ್ಯ ತಥಾ ಕಾಲಕೃತ ಭೌತಿಕ ಪದಾರ್ಥ ಶಕ್ತಿ ಹ್ರಾಸ ಆದಾಗ ಶಕ್ತಿ ಅವಾಗ ಕಡಿಮೆ ಆಗಿರ್ತದೆ, ಧರ್ಮದ ಅಧರ್ಮ ಹೆಚ್ಚಾಗಿರ್ತದೆ, ಧರ್ಮ ಕಡಿಮೆ ಆಗ್ತದೆ. ಶ್ರದ್ಧಾರಹಿತ ಅವಾಗೆಂತ ಮಂದಿ ಶ್ರದ್ಧೆ ಇಲ್ಲ. ಆಮೇಲೆ ಧೈರ್ಯರಹಿತ ಒತ್ಕಾರಕ ಧೈರ್ಯ ಅದು ಇಲ್ಲ. ಮಂದಮತಿ ಮತಿಯಲ್ಲೇ ಮಂದ ಎಲ್ಲ ಗೊತ್ತೈತೆ ಶಾಸ್ತ್ರದಾಗ ಮಂದ ಲಪಡ ಮಾಡಿದ್ರು. ಅವ್ನ ಧ್ಯಾನ ಮೋಸ ಮಾಡಲಿ, ಸಮಾಜದ ಧ್ಯಾನ ತಿನ್ಲಿ, ಸರ್ಕಾರದ ಧ್ಯಾನ ತಿನ್ನಲಿ, ಜನದ ಹೆಂಗೆ ಲೂಟ್ ಮಾಡಿ ನೋಡಂಗೆ ಎಲ್ಲೋ ರೊಕ್ಕ ಯಾರ್ದೋ ಬ್ಯಾಂಕು ಎಲ್ಲ ಲೂಟ್ ಮಾಡಿ ಯಾರು ಮಾಡೋದು ಅಂತ ಗೊತ್ತಾಗ್ತದೆ. ಇದ್ರಾಗ ಎಷ್ಟು ಜನ ಇರ್ತಾರವ್ರು ಏನು ಟ್ರೈನಿಂಗ್ ಹೋಗಿದ್ರಲ್ಲ ಹಂಗೆ ಇದ್ರಾಗ ಮಂದಮತಿ ಶಾಸ್ತ್ರ ಎಲ್ಲ ನಿಮಗ್ರಿಪ್ಪ ನಿಮ್ಮ ಎಲ್ಲ ಬಿಟ್ಟು ಬಂದಿರಿ ನೋಡ ತ್ಯಾಗ ಮಾಡಿರಿ ನೀವು ಅದಕ್ಕೆ ನಿಮ್ದು ಅಂತ. ಹಂಗೆ ಆ ಮಂದಮತಿ ಜನರಿಗೆ ಯಾರು ಆಯುಷ್ಯ ರಾಸ ಆಯುಷ್ಯ ಮುಗತಿ ಸ್ವಲ್ಪ ದಿವಸ ಆ ಜನರನ್ನು ನೋಡಿ ತಥಾ ದೌರ್ಭಾಗ್ಯಗ್ರಸ್ತ ಜನರನ್ನು ನೋಡಿ ಅಮೋಘ ದೃಷ್ಟಿ ಉಳ್ಳಂಥ ಮಹರ್ಷಿ
ಎಲ್ಲ ಜ್ಞಾನ ದೃಷ್ಟಿ ಇರ್ತದೆ ಅವ್ರಿಗೆ. ಎಲ್ಲರ ಹಿತಸ್ಥಲ, ಎಲ್ಲ ವರ್ಣ ಅಂದಾರೆ, ಜಾತಿ ಪಾತಿ ಎಲ್ಲ ಎಲ್ಲರಿಗೂ ತನ್ನ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡು ಇದೇನೈತಿದು ಇವರೆಲ್ಲ ಮಂದಮತಿಗಳಪ್ಪ, ಇವ್ರು ಹೆಂಗೆ ಮ್ಯಾಲೆ ಇರ್ತಾರೆ ಈ ಚಿಂತೆ. ದೊಡ್ಡವ್ರ ಚಿಂತೆ ಅದಕ್ಕೆ ನನಗೆ ಮಕ್ಕಳೆಲ್ಲ ಏನ್ರ ಇದು ಚಿಂತೆ ಇಲ್ಲ ಅವರಿಗೆ, ಇವರು ಉದ್ಧಾರ ಹೆಂಗೆ ಮಾಡಲಿ ಇದು ಚಿಂತೆ ಅವರು. ಅದಕ್ಕೆ ಅರ್ಥ ಇಲ್ಲೇ ಋಷಿಗಳು ಅರ್ಥಾತ್ ಯುಗಧರ್ಮದ ಸಂಕರ್ಯ ನೋಡಿ ಎಲ್ಲ ವರ್ಣ ಆಶ್ರಮದ ಕಲ್ಯಾಣಕಾರಿ ವಿಷಯ ಹೆಂಗಪ್ಪ ಇದು, ಇವ್ರನ್ನ ಹೆಂಗೆ ಮ್ಯಾಲ್ತವ್ರು ಈ ಥರ ಪರಾಪರದ್ ಮುಂದೆ ಏನೇ ತಿಳ್ಕೊಂಡು ಅರ್ಥಾತ್ ಅತೀತ ಅನಾಗತವನ್ನು ಮುಂದೆ ಏನಾಗೋದಪ್ಪ ಅದನ್ನು ತಿಳ್ಕೊಂಡು ಕಲಿಯುಗ ಬಂತು, ಇನ್ನು ಬರೋದು 3ನೇ ಯುಗ ಬಂದು ಇನ್ನು 4ನೇ ಯುಗ, ಇದು ಬಂದು ಜನ ಏನಾಗೋರು ಏನು ಮಾಡೋದು ಮಾಡ್ತಾರೆ. ಮುಂದಿನ 10 ವರ್ಷ ಮೋಕ್ಷ, ಮುಂದಿನ 50 ವರ್ಷ ಪ್ಲ್ಯಾನೆಟ್ ಎಲ್ಲ ಮುಂದೆ ಏನಾಗುತ್ತೆ. ಅದಕ್ಕೆ ಆ ಪ್ರಕಾರ ಅರ್ಥಾತ್ ಯಾರು ವೇಗ ತಿಳ್ಕೊಂಡು ಸ್ಪೀಡಲ್ಲಿ ಕೆಟ್ಟವಕ್ಕೆ ಇಂಥ ಕಾಲದ್ವಾರ ಯುಗ ಧರ್ಮ ಸಂಕರ್ಯ ಅದು ಏನಾಗಿತ್ತಪ್ಪ ಕೆಡ್ತೈತಿ. ಅದು ಪೃಥ್ವಿ ಮೇಲೆ ಪ್ರತ್ಯೇಕಗಳು ಹಾಕಿರ್ತೈತಿ. ಆವಾಗ ಭಗವಂತನ ಅವತಾರ ತೊಗೊಂಬರ್ತಾನೆ. ಶರೀರ ಶಕ್ತಿ ಕಾಲಕೃತ, ಶರೀರ ಕ್ಷೀಣ ಹಾಕೊಂತ ಹೊಂಟಿರ್ತೈತಿ, ಆಯುಷ್ ಹೊಂಟಿರ್ತೈತಿ. ಅಂಥ ಧೈರ್ಯ ಶೂನ್ ಮಂದಮತಿ ಜನರಿಗೆ ಇವರು ನೋಡಿ ಅವ್ರಿಗೆ ದುಃಖ ಹೆಂಗಾಯ್ತಪ್ಪ ಇವ್ರದ್ದು. ವೇದಗಳು ವರ್ಣಿತ ಚತುರ್ಹೋತ್ ಅಧ್ವರ್ಯು ಉದ್ಘಾತ ಬ್ರಹ್ಮ 4 ಋತುಜು ಸಂಪಾದನೆ ಮಾಡುವಂಥದ್ದು ಎಲ್ಲ ಯಜ್ಞಾದಿಗಳು. ಆಮೇಲೆ ಅಗ್ನಿಷ್ಟೋಮ್ ಯಜ್ಞಾದಿಗಳು ಆ ಜನ ಶುದ್ಧ ಮಾಡಿ ಇವೆಲ್ಲವೂ ಶುದ್ಧ ಮಾಡ್ತಾರೆ. ಈ ವಿಚಾರ ಮಾಡಿ ಯಜ್ಞದ ವಿಸ್ತಾರ ಸಲುವಾಗಿ ಒಂದೇ ವೇದ ಅವರು 4 ಭಾಗ ವಿಭಾಗ ವ್ಯಾಸ ಮಾಡಿ ಗೊತ್ತಾಗಿ ಒಂದು ವೇದ 4 ಭಾಗ ಋಗ್ವೇದ ಈ ಥರ ಅದನ್ನು ಬೇಡ. ಈ ಥರ ಇದರ ಸಲುವಾಗಿ ಲೋಕ ಕಲ್ಯಾಣಕ್ಕೆ ಅಷ್ಟು ಓದೋಕ್ಕಾಗಿಲ್ಲ. ಅವರು ಯಾವ್ದು ಬೇಕಾದ್ರೆ ಆರಿಸಿಕೊಳ್ಳಿ. ಅದಕ್ಕೆ ಹೋತ್ರ ಶಬ್ದ ದ್ವಾರ ಉಪಲಕ್ಷಿತ ಅಧ್ವರ್ಯ ಉದ್ಘಾತ ಅವರೇ ಯಜ್ಞ ಮಾಡುವಂಥ ಅವರೇ ಅವ್ರ ಜನರಿಗೆ ಮಾಡಿದಂಥ ಕರ್ಮದ ಚತುರ್ಹೋತ್ ಅವ್ರು ಏನೇನು ಮಾಡೋದು ಆ ಕೆಲಸ. ಶುದ್ಧ ಶಬ್ದದ ಅರ್ಥ ಶುದ್ಧ ಮಾಡು ಅವರೆಲ್ಲರೂ ಅಂತಃಕರಣ ಶುದ್ಧ ಮಾಡುವಂಥ ಅದಕ್ಕೆ ನಿರಂತರ ಈ ಕಾರ್ಯವನ್ನು ಅವರು ಮಾಡ್ತಾಯಿದ್ದರು ಜ್ಞಾನಿಗಳು. ಅವರು ಋಗ್ವೇದ ಸಾಮವೇದ ಅಥರ್ವಣ 4 ವೇದ ಬೇರೆ ಬೇರೆ ಅದನ್ನು ಮಾಡಿದರು. ಇತಿಹಾಸ ಪುರಾಣ 5ನೇ ವೇದ ಭಗವದ್ಗೀತೆ ಇದು ಮಹಾಭಾರತ ಅದನ್ನು ಅವರು ಬರು ಋಕ್ ಶ್ಲೋಕದ್ವಾರ ವೇದ 4 ಭಾಗ ತಿಳಿಸಿದರು. ಉದ್ಧತ ಶಬ್ದ ಅರ್ಥ ಪೃಥಕ್ ಅವನು ಬೇರೆ ಬೇರೆ ಮಾಡಿ ನಾವು ಅದರೊಳಗೆ ಋಗ್ವೇದ್ಜ್ಞಾತ ಪೈಲ ಋಷಿ, ಸಾಮವೇದ ವಿದ್ವಾನ ಜೈಮಿನಿ, ಆಮೇಲೆ ಯಜುರ್ವೇದ ನಿಷ್ಣಾತ ಸ್ನಾತಕ ವೈಶಂಪಾಯ. 4 ಭಾಗ 4 ಕೊಟ್ಟರು. ಹೆಂಗಪ್ಪ ಈಗ ಯೂನಿವರ್ಸಿಟಿಗೆ ಹೋಗ್ತಾರೆ, ಯೂನಿವರ್ಸಿಟಿ ಒಳಗೆ ಒಂದು PhD ಪದವಿ ಮಾಡ್ಕೋಬೇಕು ಅಂತ ನೀ ಈ ವಿಷಯ ತಗೋ ಹೇಳ್ತಾರಲ್ಲ, ಆ ವಿಷಯದ ಪರಿಣಿತ ಅವ್ರು ಅಭ್ಯಾಸ ಮಾಡಬೇಕು. PhDಗೆ ಇವ್ರು ಬರೆದು ನೋಡಬೇಕು. ಈಶ್ವರ ಭಟ್ರು ಭಕ್ತಿ ಬಗ್ಗೆ ಅವ್ರು ಇಂಥ ದೊಡ್ಡ ಪುಸ್ತಕ, ಎಷ್ಟು ಅದರ ಅರ್ಥ ಏನು, ಅದರ ಭಾಗಗಳೇನು ವಿಭಾಗಗಳೇನು ಯಾರು ಮಾಡಿದ್ರು ಏನು ಭಾಳ ವಿಸ್ತಾರ. ಹಂಗೆ ಈ 4 ಋಷಿಗಳಿಗೆ ಬ್ಯಾಸ ಮಾಡಿ ನೀ ಹಂಚ PhD ವಿಷಯ ಕೊಟ್ಟಾಗ ತಿಳಿದಂತ ಹೇಳಾಗತ್ತೆ. ಹಿಂಗೆ ಅದು ಕೊಟ್ಟು ಅವ್ರಿಗೆ ವಿದ್ವಾನ್ ಮಾಡಿ ಅವರೆಲ್ಲ ಮಹರ್ಷಿಗಳು ವ್ಯಾಸರ ಶಿಷ್ಯರಿದ್ದರು. ತಮ್ಮ ಶಿಷ್ಯರಿಗೆ ನೀ ಇದನ್ನು ಮಾಡ ಅಂತ ಕೊಟ್ಟರು. ಅಥರ್ವೇದ ಜ್ಞಾತ ಧರುಣ ಮಹರ್ಷಿ ಪುತ್ರ ಸುಮಂತು ಅಂತ ಅವನ ಹೆಸರು, ಅವನ ಮುನಿ. ಇತಿಹಾಸ ಪುರಾಣ ಜ್ಞಾತ ನನ್ನ ಪಿತ ರೋಮಹರ್ಷಣ ಸೂತ ಅವ ಇದ್ದ ನೋಡಿ. ಸುಮಂತ ಮುನಿಯನ್ನು ದಾರುಣ ಇದ್ರ ಸಲುವಾಗಿ ಅಂತ ಹೇಳಿಲ್ಲ. ಅಥರ್ವೇದ ಜ್ಞಾತ ಅಂತ ಹೇಳಿದರು. ಕ್ರೂರ ಕರ್ಮ ಪ್ರವೃತ್ತಿ ಇದ್ದ, ಜೊತೆಗೆ ಧರುಣ ಮುನಿಯ ಪುತ್ರನು ಇದ್ದ ದಾರುಣ ಅಂತೇಳಿ. ಈ ರೀತಿಯಾಗಿ ಆ ಎಲ್ಲ ಋಷಿಗಳು ತಮ್ಮ ಅನೇಕ ಪ್ರಕಾರ ವಿಭಕ್ತ ಮಾಡಿ ಮತ್ತು ಅವರು ಅನೇಕ ವಿಭಾಗವನ್ನು ಮಾಡಿ ಫಲತಃ ಶಿಷ್ಯರ ಪ್ರಶಿಷ್ಯ ತಥಾ ಶಿಷ್ಯರ ದ್ವಾರ ವೇದ ಅನೇಕ ಶಾಖೆಗಳಿದ್ದಾರೆ ಬಂದಾರ. ಹೆಂಗೆ ಬೆಳೀತು ನೋಡಿ ವೇದರು ಹಂಗೆ ಅವ್ರು ತೊಗೊಂಡ ಅವ್ನು ಮತ್ತು 4 ಮಾಡುವ ಇದು ಅನುಕೂಲ, ಇವ್ರಿಗೆ ತಿಳಿದು ಇವ್ರಿಗೆ ಅಂತ ಮಾಡಿ ನಾವು ಮೂಲ ಆ ವ್ಯಸನ ಶಬ್ದ ವಿಭಾಜನೆ ಮಾಡಿದ್ರಪ್ಪ ಅವರು. ಆ ವೇದವನ್ನು ಆದರೆ ಕಡಿಮೆ ಬುದ್ಧಿ ಇದ್ದಂಥವ್ರು ಬಂದಂತ ಅವ್ರು ಇಂಥ ಧಾರಣ ಮಾಡಿಸಬೇಕು. ಹಾಗೆ ಇವ್ರಿಗೆ ಇದು ಚಲೋಪ್ಪ, ಇವ್ರಿಗೆ ಇದು ಮಾಡೋದು ಹೆಂಗೆ ತಾಯಿ ಕೂಸಿಗೆ
ಹಾಲಷ್ಟೇ ಕೊಡಿಸ್ತಾರ ಎನ್ಸೋ ದ್ವಾರದ ಹತ್ರ ಹಂಗೆ ಅವ್ರವ್ರ ಯೋಗ್ಯತಾ ತನಕ ಇವ್ರು ಆರಿಸ್ಕೊಳ್ಳಿ. ಹಂಗೆ ಮಾಡಿ ಕಡಿಮೆ ಬುದ್ಧಿವಂತ ಜನರ ಮೇಲೆ ಕೃಪಾ ಮಾಡುವಂಥ ಮಹರ್ಷಿ ವ್ಯಾಸರು ಅವ್ರು ಹಿಂಗೆ ಮಾಡಿರಪ್ಪ ಇದು ತೋರಿ ಇದನ್ನ ಹೋದ್ರೆ ಇದಾದ ಒಂದನೇ ಪುಸ್ತಕ ಬೇರೆ, ಹಂಗೆ ಕಾಲೇಜ್ ಪುಸ್ತಕ ಬೇರೆ, ಅವ್ರವ್ರಿಗೆ ಅನುಕೂಲ ಆಗುವಂಥ ಪುಸ್ತಕ ಬರ್ತಾರೆ. ಹಂಗೆ ಇವ್ರು ಆಯಾ ವಿಷಯವನ್ನು ಅವ್ರಿಗೆ ತೋಳಿ ಅಂತ. ಆದ್ದರಿಂದ ಆ ಮಾತನ್ನು ಕಲ್ಯಾಣಕಾರಿ ಕಾರ್ಯವನ್ನು ಮಾಡುವಂಥ ಪ್ರಕಾರ ವಿಶ್ವ ಅಜ್ಞಾನಿ ಅಷ್ಟೆಲ್ಲ ಜ್ಞಾನ ಇರಂಗಿಲ್ಲ, ಚುರುಕಿರ ನೀ ಇದನ್ನು ಮಾಡಪ್ಪ ಅಜ್ಞಾನಿ. ವೇದಶ್ರವಣ ಅನಧಿಕಾರಿ ವೇದಶ್ರವಣ ಯಾಕಪ್ಪ ಮಂದಮತಿ ವಿಷಾದ. ಅದಕ್ಕೆ ಭಗವದ್ಗೀತೆ ಒಳಗೆ 18ನೇ ಅಧ್ಯಾಯ ಏನು ಬರೆದ್ರು ಶಂಕರಾಚಾರ್ಯರು, ಅತ್ಯಂತ ಬಹಿರ್ವಿಷಯಾಸಕ್ತಿನ ಅವ್ರು ಮತ್ತೆ ಜ್ಞಾನಿಷ್ಠ ಮಾತು ಹೇಳ, ಯಾವನು ಗುರುಪುತ್ರನಾಗಿಲ್ಲವೋ, ಯಾರು ಅವನ ಪರಂಪರೆ ಗುರು ಪರಂಪರಾ ರಹಿತಾನ, ಗುರು ಪರಂಪರೆ ಯಾವನಿಗಿಲ್ಲೋ ಅವನ ಅಧಿಕಾರಿ ಅಲ್ಲ. ಆಮೇಲೆ ಅಶ್ರುತ ವೇದಾಂತ ವಾಕ್ಯಾನ ಗುರು ಪರಂಪರೆ ಏನು ಮಾಡ್ದ, ಆರಾಮದ್ರಿಪ್ಪ ಊಟವನ್ನು ನಡಿಪ್ಪ ಹೋಗಿ ಬರ್ತೇನೆಪ್ಪ ಹೋಗಪ್ಪ. ಗುರು ಪರಂಪರೆ ಇದ್ದಂಗೆ ಇಲ್ಲ, ಆ ಗುರುವಿನ ಕೇಳಬೇಕು, ಅವ್ರು ಕುಂತ್ಕೊಂಡು ಜ್ಞಾನ ಮಾಡೋದು ಅದು. ಆಮೇಲೆ ಅತ್ಯಂತ ವಿಷಯಾಸಕ್ತಿ ಬೇಕು, ಎಷ್ಟು ಅತ್ಯಂತ ಇರ್ಬಾರ್ದು. ಹಸಿವೆ ಎತ್ತಪ್ಪ ಊಟ ಮಾಡಿ ಸಿದ್ಧಾಡ್ರು ಎಲ್ಲಿಂದೋ ಬಂದು ಅವಾಗ ಏನು ರೊಟ್ಟಿ ಯಪ್ಪ ಬಿಸಿ ರೊಟ್ಟಿ ಮಾಡ್ತೀನಿ ನಾನು. ಬೆಂಕಿ ಎತ್ತದಾಗ ಮುಸುರಿ ನೀರೇನು ಬೆಂಕಿ ಹಂಗೆ ಒಳಗೆ ಬೆಂಕಿ ಎತ್ತ ಇದ್ರಿಗೂ ಹಸಿ ಬೇಕು, ಅದಕ್ಕೆ ತಂಗಡ ರೊಟ್ಟಿ ಬಿಸಿ ರೊಟ್ಟಿ ನಮಗೆ ತಂಗಡ ರೊಟ್ಟಿನ ಕೊಟ್ಟರು ಬಿಸಿ ರೊಟ್ಟಿ ಹಿಂಗತ್ತ ಇಲ್ಲಪ್ಪ. ಅವ್ರು ಹಂಗೆ ಜ್ಞಾನ. ಹಂಗೆ ಅವ್ರು ಸಾಮಾನ್ಯರಿಗೆ ಯಾರ್ಯಾರು ಏನು ಬೇಕೋ ಹಂಗೆ ಕಡಿಮೆ ಬುದ್ಧಿ ಇರ್ತಾರೋ ಅವ್ರು ಹೇಳಿದ್ರಪ್ಪ. ಈಗ ಬೇಗ ವಿಭಾಗ ಪ್ರಯೋಜನ ಯಾಕೆ ವಿಭಾಗ ಮಾಡಿದ್ರಪ್ಪ ಅದನ್ನು, ನೀ ಇದು ತಗೋ ಈ ಪುಸ್ತಕ ನೀವು ಅಂತ. ಯಾವ ವೇದ ಅತ್ಯಂತ ಮೇಧಾವಿ ಪುರುಷ ಧಾಮ ಅವನಿಗೆ ವೇದ ಇಲ್ಲೇ ಅವ್ನು ದೊಡ್ಡ ಅವ್ನು ಚಲೋ ಪುಸ್ತಕ ಕೊಟ್ಟರು ಅದು ಹೇಳ್ತಾರೆ. ಕಲ್ಯಾಣಕಾರಿ ಕರ್ಮ ಮಾಡುವಂಥ ಪ್ರಕಾರ ವಿಶ್ವ ಅಜ್ಞಾನಿ ಅದಾನ, ವೇದ ಶ್ರವಣ ಅನಧಿಕಾರಿ ಅದಾನ. ಅಂಥವ್ರಿಗೆ ಅವ್ರಿಗೆ ಆಗ ವ್ಯಾಸರು ಮಹಾಭಾರತ ರಚನೆ ಮಾಡಿದರು, ಇತಿಹಾಸ ಅದನ್ನು ರಚನೆ ಮಾಡಿದರು. ಅದಕ್ಕೆ ಅವ್ರಿಗೆ ಅನುಕೂಲ ನೋಡಿ. ಇಷ್ಟೊಂದು ಮಹಾಭಾರತ ಅದು ಯಾಕೆ ಮಾಡಿದ್ರಪ್ಪ, ಅದು ಯಾಕೆ ರಚನೆ ಅದು ಪ್ರಯೋಗ. ತ್ರೈವರ್ಣಿ ಯಾರು ಪತಿತ್ಯದವರು ಅವ್ರಿಗೆ ದ್ವಿಜಬಂಧು ಅವ್ರಿಗೆ ಅಂತ ಆ ಎಲ್ಲರಿಗೂ ಅರ್ಥೇನು ಕರ್ಮರೂಪಿ ಕಲ್ಯಾಣ ಸಾಧನ ವಿಷಯವಾಗ ಕರ್ಮ ಹಿಂಗೆ ಮಾಡಬೇಕು ಈ ಕರ್ಮ ಮಾಡಬೇಕು ಅಂತ ಅವ್ರು ಮಾಡೋದು ಗೊತ್ತಿಲ್ಲ ಅವರಿಗೆ ಹೇಳ್ತಾರೆ. ಅದಕ್ಕೆ ಆ ಸ್ತ್ರೀ ಶೂದ್ರ ದ್ವಿಜಬಂಧು ಎಲ್ಲ ಮಹರ್ಷಿ ವ್ಯಾಸರು ಮಹಾಭಾರತ ಇಂಥವ್ರು ಓದಬಾರ್ದು ಅಂತ ಇಲ್ಲ ಇಲ್ಲ. ವೇದಗಳನ್ನು ನೀ ಬೇಡ ಅಂತಂದು ಯಾಕೆ ಬೇಡ, ಸಂಸ್ಕೃತ ಗೊತ್ತಿಲ್ಲ. ಸಂಸ್ಕೃತ ಮಾತ್ರ ಮೂಲ 6 ಅಂಗದವು, ಅದ್ರ ಅಂಗ ಬರ್ಬೇಕು ಮೊದಲು. ಹಂಗೆ ಅವು ಇಲ್ದಕ್ಕೆ ನಡೆಯಂಗಿಲ್ಲ, ಅದು ಮಾಡ್ಲಿಕ್ಕೆ ಇವ್ಗೆ ಗೊತ್ತಿಲ್ಲ ಅದೆಲ್ಲ ಅದು ಬೇಡಪ್ಪ ಅಲ್ಲಿ ಹೋಗಿ. ಈಗ ನಾವು ಕಟ್ಸೀವಿ, ನನ್ನ ಮಗ ಕರ್ಕೊಂಡು ಹೋಗಿ ಸಾಲಿಗೆ ಅಂದ್ರೆ ನೀ ಕಟ್ಸಿ ಖರೆ ಅವ್ಗೆ ಒಂದೆತ್ತ ಇಲ್ಲ, ಅವ್ನು ಕಾಲೇಜ್ ಹುಡುಗರು ಬಂದು ಕೊಡ್ರಿ ನಾನು ಯಾಕೆ ಕೊಡ್ತೀನಿ, ಅದು ಯೋಗ್ಯತೆ ಇಲ್ಲ. ಹಾಗಾಗಿ ಅದಕ್ಕೆ ಅಂಥವ್ರ ಸಲುವಾಗಿ ಅದು ರಚನೆ ಮಾಡಿದ್ರಪ್ಪ. ಈ ರೀತಿ ಸದಾ ಜೀವನ ಕಲ್ಯಾಣ ಹತ್ತಂಥ ಮಹರ್ಷಿ ವ್ಯಾಸರು ಆ ಸರ್ವಾತ್ಮಿಕ ಕರ್ಮ ದ್ವಾರ ಎಲ್ಲ ಹೃದಯ ಸಂತೋಷ ಇಷ್ಟ ಆದರೂ ಅವ್ರು ಇಂಥದ್ದು ಮಾಡಿದರು, ಅವರಿಂದ ಹೃದಯ ಸಂತುಷ್ಟ ಆಗಿಲ್ಲ. ಇನ್ನೂ ಆತು ಬಿಡಪ್ಪ ಬರೋಬರ ಆಗಿಲ್ಲ ನೋಡಿ. ಈ ಥರ ಎಲ್ಲರ ಕಲ್ಯಾಣ ಮಾಡೋ ಸಲುವಾಗಿ ಕರ್ಮ ಮಾಡ್ತಾ ಇದ್ದಾಗ್ಯೂ ವ್ಯಾಸರ ಮನಸ್ಸು ಸಂತುಷ್ಟ ಆಗಿಲ್ಲ. ಯಾಕೆ ಸಂತುಷ್ಟ ಆಗಿಲ್ಲ, ಇನ್ನೂರ ಮೇಲೆ ಹೇಳಲಿಲ್ಲಲ್ಲ, ಓದ್ಬಿಟ್ಟೇ ಮುಗೀತಿತ್ತು. ಯಾವಾಗಪ್ಪ ಶ್ರೀಕೃಷ್ಣ ಅರ್ಜುನ ತ್ರೈಬ್ಯಮ್ಮ ಸ್ಮಗಮ ಪಾರ್ಥ ನೈ ತತ್ವವ್ಯೋಪ ಪದ್ಧತಿ ಏಳು ಮೇಲೆ ಅಂತಂದ, ಉತ್ಕೃಷ್ಟ ಜಾಗೃತ ಅಂದ. ಅವಾಗ ಎದ್ದು ಬಿಟ್ಟಿದ್ರೆ ಹೂನಪ್ಪ ಅಂತೇನೆ ನಿನ್ನ ಮಾತು ಕೇಳ್ತೇನೆ ಅಂದರೆ ಮುಗಿದೋಗಿತ್ತು. ಮುಂದಿನ ಅಧ್ಯಾಯ ಹೇಳೋದು ಬೇಕು, ಅದು ಕೇಳಿಲ್ಲ ಮತ್ತು ಕುಂತು ಬೆಪ್ಪನಾಗ ತಲೆ ಮತ್ತು ಅವೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಯ್ತು. ಅವ ಏನಂತ ಕೇಳಿದ್ದಾನ, ನಾವು ಗೆಲ್ತೇವೋ ಇಲ್ಲೋ, ಏನು ಹಾಕ್ಯತ್ತೋ ಏನೋ ಅಂಥವ್ರ ಮೇಲೆ ನಾವೇನು ಮಾಡೋದು, ಅದಕ್ಕೆ ಅವ್ರು ಸಾಯ್ತಾರಂತ ತಿಳ್ಕೊಬಿಡಪ್ಪ. ಅದಕ್ಕೆ ಮೊದಲು ಮರಣ ಅನ್ನೋದು ಇಲ್ಲವೇ ಇಲ್ಲ, ಸಾಯೋದು ಅಂದರೆ ಸಾಯ್ತಾರಪ್ಪ ಅಂತ ತಿಳ್ಕೊಂಡು ಸಹಿತ ಸತ್ತವ್ರು ಮತ್ತು ಹುಟ್ಟೇ ಬರ್ತಾರೆ ಅಂತ ಅವೆಲ್ಲ ರೀತಿ ಹೇಳ್ಬೇಕಾದ್ರೆ ಹಂಗೆ ಅದು ಹೇಳ್ಬೇಕು. ಹಂಗೆ ಇಷ್ಟಾದರೂ ಇವರು ಹೆಸರಾಗಲಿಲ್ಲಲ್ಲ ಅಂತ ವ್ಯಾಸ ಮಹರ್ಷಿ ಬಂತು, ಪ್ರಸನ್ನ ಆಯ್ತು. ಅದು ಧರ್ಮಜ್ಞ ಸರ್ ಪವಿತ್ರ ಧರ್ಮ ಏಕಾಂಕ ವಿಚಾರ ಮಾಡಕತ್ತೆ. ಈ ಎಲ್ಲ ಲೋಕೋಪಕಾರಿ ಕಾರ್ಯ ಮಾಡಿದಾಗ್ಯೂ ವ್ಯಾಸರು ಮನಸ್ಸು ಖಿನ್ನ ಆದ.
ಅವ್ರ ಮನಸ್ಸು ಪೂರ್ಣ ರೂಪದಿಂದ ಪ್ರಸನ್ನ ಆಗಿ ಇಷ್ಟೆಲ್ಲ ಮಾಡಿದೆ. ಇವ್ರು ಪುಸ್ತಕ ಬರೆದುಕೊಟ್ಟೆ, ಭಾಗವತ ಹೇಳಿದೆ, ಮಹಾಭಾರತ ಹೇಳಿದ್ರಿಗೆ, ವೇದ ಇನ್ನೂ ಇವ್ರು ಚಲೋ ಆಗಿಲ್ಲಲ್ಲ. ಭಾಗವತ ಯಾಕೆ ಬರಿಬೇಕಾಯ್ತು ಇದರ ಆಗ್ತಿದೆ. ಅಪ್ರಸನ್ನತ ಕಾರಣ ವಿಷಯ ವಿಚಾರ ಮಾಡ್ತಾ ತಮ್ಮ ಮನಸ್ಸಿನೊಳಗೆ ಅವ್ರು ಹೇಳಾಕತ್ತ, ನಾನು ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ವೇದಗಳು ಗುರುಜನರ ತಥಾ ಅಗ್ನಿ ಸಮ್ಮಾನ ಮಾಡಿದೆ. ನಿಷ್ಕಪಟ ಭಾವದಿಂದ ಅವ್ರ ಆಜ್ಞೆ ಗುರುವಿನ ಆಜ್ಞೆನ ಪಾಲನೆ ಮಾಡಿದೆ. ನಾನು ನಿಷ್ಕಪಟ ಬುದ್ಧಿ ಎಲ್ಲರೂ ಪೂಜೆ ಮಾಡಿ, ದೇವತೆಗಳು ಗುರುಗಳು ಜ್ಞಾನಿಗಳು ಪೂಜೆ ಮಾಡಿ, ಆದರೂ ನನ್ನ ಮನಸ್ಸು ಯಾಕೆ ಪ್ರಸನ್ನ ಆಗಿಲ್ಲ. ಈ ಥರ ಮಹರ್ಷಿ ವ್ಯಾಸರು ಅವಾಗ ಮನಸ್ಸಿನೊಳಗೆ ವಿಚಾರ ಮಾಡಿ ಮಹಾಭಾರತ ವ್ಯಾಸ ನಾನು ವೇದ ಅರ್ಥವನ್ನು ಸ್ಪಷ್ಟ ಅದರಾಗೆಲ್ಲ ಮಹಾಭಾರತ ಎಲ್ಲ ಮತ್ತು ಅದರ ಮಾಧ್ಯಮದಿಂದ ಎಲ್ಲ ಜಾತಿಯವರು ಧರ್ಮವನ್ನು ಅದು ತಿಳ್ಕೊಳ್ಳಿ ಅಂತ ಮಾಡಿದೆ. ಮತ್ತು ಕೊನೆಗೆ ಎಲ್ಲ ಜಾತಿಯವರು ತಿಳ್ಕೊ ಮತ್ತು ನನ್ನ ಶರೀರ ಒಳಗೆ ಇರುವಂಥ ಆತ್ಮ ವ್ಯಾಪಕದ ಹೆಂಗದನ ಆದರೂ ತನ್ನ ರೂಪಿನ ಬ್ರಹ್ಮವರ್ಚಸ್ ಸಂಪನ್ನ ಆದಾಗ್ಯೂ ಅಸಂಪನ್ನ ಅರ್ಥಾತ್ ತಾದಾತ್ಮ್ಯ ಅಪ್ರಾಪ್ಸ ಇನ್ನು ಇಷ್ಟಾದರೂ ವೇದವನ್ನು ಹೇಳದೆ ಉಪನಿಷತ್ತು ಇವರು ತಿಳಿದವ್ರು ಏನು ಮಾಡಬೇಕಿಲ್ಲ ಇನ್ನೂ ಮಾಡವಲ್ಲ. ಮತ್ತು ಅದಾಯ ಹೆಂಗೆ ಮೊದಲಿನಂತೆ ಕಾಮ ಮೊದಲಂತೆ ಕ್ರೋಧ ಮೊದಲ ಸ್ವಾರ್ಥ ಮಾಡಾಕತ್ತಾರೆ. ಏನಾಗ್ತಿದ್ದು ನಮ್ಮದು ಹಣೆ ಬಾರ ಅಂತ ಅವ್ರು ಚಿಂತೆ ಮಾಡ. ದೇಹದ ಒಳಗಿರುವಂಥ ಆತ್ಮ ಈ ಆತ್ಮ ವಾಸ್ತವಿಕ ರೂಪ ಪರಿಪೂರ್ಣ ಭಗವಂತ ಹೆಂಗದ ಈ ಒಳಗಿರುವ ಆತ್ಮನೇ ಅಲ್ಲಿಯೂ ಇದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆದರೂ ತನ್ನ ಸ್ವರೂಪ ತಾದಾತ್ಮ್ಯ ಅಪ್ರಾಪ್ಸ ಇಷ್ಟಾದರೂ ಎದ್ರೊಳಗೆ ಶರೀರದೊಳಗೆ ತಾದಾತ್ಮ್ಯ ಒಂದು ಅಜ್ಞಾನಿ ಹೆಂಗೆ ಅದಾರ ಈ ಎಲ್ಲರೂ ನಾನು ಎಲ್ಲ ಶ್ರೇಷ್ಠನು ಅದೇ ಅಥವಾ ಕೇವಲ ಅಸಂಪನ್ನ ಅಂದರೆ ಅದ್ರಾಗ ವಿಷಯದೊಳಗೆ ತಾದಾತ್ಮ್ಯದೇನೆ ಬ್ರಹ್ಮಚಾರಿ ಉತ್ಪನ್ನ ಆದಾಗ ಅವರು ತುಷ್ಟಿ ಆಗಿಲ್ಲ. ಇಷ್ಟೆಲ್ಲ ಶಾಸ್ತ್ರ ಹೇಳಿದ ಇನ್ನೂ ತುಷ್ಟಿ ಆಗಿಲ್ಲಲ್ಲ, ಅದಕ್ಕೆ ಏನು ಮಾಡಬೇಕಪ್ಪ ಅಂತ ಯಾತ್ರ ಕಾರಣದ ನಾ ಎಲ್ಲ ತನಕ ಪರಮೋಸ ಪ್ರಿಯ ಭಾಗವತ ಧರ್ಮ ಪ್ರಾಯ ಇನ್ನೂ ಏನು ಮಾಡಿಲ್ಲ, ಇನ್ನೂ ಸಂಸ್ಕಾರಯುಕ್ತವಂಥ ಗ್ರಂಥವನ್ನು ಕೊಟ್ಟಿಲ್ಲ. ಆಟೋಲರು ಬಂತಿರು ಅವ್ರಿಗೆ ಬೇರೆ ಚಿಂತೆ ಇರ್ತದೆ ಮಹಾತ್ಮರಿಗೆ, ನಾ ಏನಪ್ಪ ಏನು ಅಂತೇಳಿ ಇನ್ನೂ ಇವ್ರು ಹಾಕ್ತಾರೆ ಚಿಂತೆ ಯಾರ್ದು ಲೋಕಲ್ಯ ಅದ್ರ ಚಿಂತೆ ಇರ್ತದೆ. ಆ ಧರ್ಮ ಭಾಗವತ್ ಅಚ್ಯುತ ಪ್ರಿಯ ಹೆಂಗಪ್ಪ ಹಂಗಾರೆ ಏನು ಮಾಡ್ತೀನಿ ಭಗವಂತನ ಪ್ರೀತಿ ಮತ್ತೆಲ್ಲರಿಗೂ ಸಂಸ್ಕಾರ ನಾನು ಪ್ರಹ್ಲಾದನಂಗೆ ಆಗಬೇಕು, ನಾನು ಹಿಂಗೆ ಅನ್ನಿಸ್ಬೇಕು ಮನುಷ್ಯ. ಇದು ಸಂಸ್ಕಾರ. ಮನುಷ್ಯ ಅದನ್ನು ಮಾಡ್ಕೊಂಡು ತಾನೇ ಮಾಡ್ಕೋಬೇಕು. ಉದ್ಧರೇದ ಆತ್ಮನ ನೀನು ಉದ್ಧಾರ ಏನ ಆ ಭಗವಂತ ಕೈ ಮಾಡ್ದ. ಬುದ್ಧ ಬಾವ್ರು ಯೂರ್ಮೇಶ ನಚಕಾಸಿ ಸುಣ್ಣ ವ್ಯಾಸ ಮಾಡಿ ಅಲ್ಲ ಕೈ ಮ್ಯಾಲೆ ಹೇಳ್ತೇನ್ರು ಧರ್ಮದಿಂದ ನಡ್ಕೊಡ್ರಿ ಅರ್ಥನೂ ಸಿಗ್ತೈತೆ ನಿಮಗೆ ಸುಖ ಹೇಳಿ ನಾನು ಮಾತಾ ಕೇಳವಲ್ರು ಅಂತ ಏನಾರು ಮಾಡ್ಕೊಳ್ಳೋದು ನಾವು ಕಡೆಗೆ ಭಗವಂತ ನಿನ್ನ ಉದ್ಧಾರ ನಿನ್ನ ಮಾಡ್ಕೊಪ್ಪ ನನಗೆ ಇವ್ರು ಅಂತಾರೆ ತಲೆ ಆಗ್ತಾರೆ ತುಂಬ ಬರ್ತೈತೆ ಜ್ಞಾನ ಇಲ್ಲ ಅದು ನೀ ಮಾಡ್ಕೊ ನಿನ್ನ ಯಾವಾಗ ತರ ಬೇಕಾದಷ್ಟು ಬ್ರಹ್ಮ ಬಂದು ಹೇಳಿದರು ಕೂಡ ನನ್ನನ್ನು ನಾನು ಉದ್ಧಾರ ಮಾಡ್ಕೊಂತ ಭಾವ ಜಾಗೃತ ಆಗದು ಹೊರತು ಯಾವ ಬ್ರಹ್ಮಗೂ ಆಗೋದಿಲ್ಲ ನಿನ್ನ ಸುವಾಸ. ಯಾಕೆ ಹೇಳಿದ್ರಲ್ಲ ಒಂದು ಇರ್ಬಿ ಸಕ್ರೆ ತಿನ್ನು ಇರ್ಬಿ ಗುಡ್ಡ ಸಕ್ರೆ ಗುಡ್ಡದಾಗ ಇವ್ರು ಗುಬ್ಬಿ ಹೇಳ್ತಾರೆ ಏನು ಹಿಂಗ್ಯಾಕೆ ಸ್ವರ್ಗೆ ಏನು ನಮ್ಮಲ್ಲಿ ಹಿಂಗೆ ನನ್ನ ಕಡೆ ಬಾಂದ್ ಕರ್ಕೊಂಡು ಹೋಗ ಇದು ಅಲ್ಲಿ ಹೋಗಿ ಸಕ್ರೆ ತಿನ್ಬೇಕಿಲ್ಲ ಉಪ್ಪಿನ ಬಾಯಿ ಕಟ್ಕೊಂಡು ಹೋಗೈತಿ ಇದಕ್ಕೇನು ನನಗತ್ತಿ ಸವಳ ಹತ್ತಾಗತ್ತೆ ಸಕ್ರೆ ಸವಳ ಹೆಂಗೈತಿ ಸಕ್ರೆ ಸವಳ ಅವ್ ಗೊತ್ತಾಗ್ತ ಏನಾಗೈತಿ ಇದಕ್ಕಂತ ಬಾಯಾಗಿಂತ ತೀ ಬಾಯಿ ಇದು ಪ್ರಕೃತಿ ಆದರೂ ಕೂಡ ನಾವು ತಿಳ್ಕೊಂಡು ಯಾಕೆ ಆಗೋದಲ್ಪ ಅದಕ್ಕೇ ಅವ್ರು ಮಹಾತ್ಮರು ಹೇಳ್ತಾರೆ ನಾನು ಯಾಕೆ ಹೋಗುದಿಲ್ಲಪ್ಪ ಪ್ರತಿಬಂಧಕ ಅದಾವ ಮಂದ ಬುದ್ಧಿ ಅತ್ಯಂತ ವಿಷಯಾಸಕ್ತಿ ಇದೆ ಇದು ಸತ್ಯತ್ವ ಬುದ್ಧಿ ಇದು ಸತ್ಯದ ಯಾವುದು ಜಗತ್ ಗುಲಾಬ್ ಜಾಮ ಏನು ಮಜಾ ಆಗ್ತದೆ ಇದ್ರ ಮಜಾ ಆಲಸ್ತನ ಇದ್ರ ಏನು ಕೆಲಸ ಇಲ್ಲ ಉಣ್ಣು ಮಕ್ಕಳು ಉಣ್ಣು ಮತ್ತು ತುಂಬ ಊಟ ಆತನ ಮತ್ತೆ ಮಂದಿರ ಬೇಕು ಮಾಡಿ ಹಿಂದೆ ರಗಡೆ ಮಾಡಿತ್ತು ಅದಕ್ಕೆ ಸಿಕ್ಕೈತಿ ಅಂತ ಮಸ್ತ್ ಎದಕ್ಕೆ ಬಂದದ ಈ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳೋದೆ ಇದ್ರ ಚಿಂತನೆ ಮಾಡಿ ಅದಕ್ಕಲ್ಲೇ ಭಾಗ್ಯ ಅದು ನಿಮ್ಮದು ನಿಮ್ಮ ಯಾವಾಗ ಭಗವಂತ ಹಾಗಾಗಿ ಇದನ್ನು ಮಾಡಿ ಏನು ಮಾಡಬೇಕು ಸಂಸ್ಕಾರ ಕೊಡೋ ಗ್ರಂಥ ಬರೀಬೇಕು ಅದಕ್ಕಲ್ಲೇ ಅದು ಅಸಂತುಷ್ಟ ಅಂತ ಕಾಣ್ತಿದ್ದ ಅದಕ್ಕೆ ಮಾಡಿ ಈ ಥರ ಆತ್ಮ ಪರಿಪೂರ್ಣ ಅಂತ ತಿಳ್ಕೊಂಡು ಖಿನ್ನ ಆಗುವಂಥ ಕೃಷ್ಣ ದ್ವೈಪಾವನ ಮಹರ್ಷಿಗಳು ಪೂರ್ವೋಕ್ತ ಆಸನ ನಾರದ್ರಿ ಅಲ್ಲೇ ನಾರದರು
ಅರ್ಥ ಖಿಲ ಶಬ್ದ ನ್ಯೂ ಸ್ವಲ್ಪ ಅರ್ಥಾತ್ ಖಿನ್ನ ಮನಸ್ಸಿನಿಂದ ಕೃಷ್ಣಶ್ಯ ವ್ಯಾಸಿಗೆ ಅರ್ಥಾತ್ ಯಾವ ಸಮಯದ ವ್ಯಾಸ ತನ್ನ ಅಪೂರ್ಣ ಇನ್ನೂ ನದೇನಾಗಿಲ್ಲ ವಿಚಾರ ಮಾಡಕತ್ತಿರೋ ಆ ಹೊತ್ತಿಗೆ ಸರಸ್ವತಿ ದಂಡೆ ಮೇಲೆ ವಿದ್ಯಮಾನ ಆಶ್ರಮದೊಳಗೆ ಅಲ್ಲಿ ಯಾರು ಬಂದರು, ನಾರದ ಮಹರ್ಷಿಗಳು ಅಲ್ಲಿ ಬಂದರು ನೋಡಿ. ಅವಾಗ ಈ ಥರ ಹೇಳಿದ ಮೇಲೆ ನಾರದ ಬಂದಂಥ ತಿಳ್ಕೊಂಡು ವ್ಯಾಸನ ಎದ್ದು ನಿಂತರು, ದೊಡ್ಡವರು ಎದ್ದು ನಿಂತರು. ಆಮೇಲೆ ಬ್ರಹ್ಮಲೋಕ ಬಂದಂಥ ಅಲ್ಲೇ ದೇವತೆಗಳು ಪೂಜೆ ನಾರದ ಮಹರ್ಷಿ ಅವ್ರು ವಿಧಿಪೂರ್ವಕ ಪೂಜೆ ಮಾಡಿ ನಾರದ ಪೂಜೆ ಮಾಡಿ ಅದಕ್ಕಾಗಿ ಅವ್ರು ಪೂಜೆ ಮಾಡಿ ಅವ್ರು ಏನು ಹೇಳ್ತಾರಪ್ಪ ನಾರದ ಬಂದಂಥ ನೋಡ್ಕೊಂಡು ವ್ಯಾಸ ಮಹರ್ಷಿಗಳು ಸಹಸಾ ಎದ್ದು ನಿಂತರು. ಬ್ರಹ್ಮಲೋಕ ಬಂದಂಥ ಅವರು ವಿಧಿಪೂರ್ವಕವಾಗಿ ಪೂಜೆಯನ್ನು ಮಾಡಿದರು. ಅವರು ಏನು ಮಾಡಿದರು, ಅವ್ರು ಏನು ಹೇಳಿದ್ರು ಅನ್ನೋದನ್ನು ನಾನು ಜಪ ಮಾಡೋದು ಶಿವಪಂಚಾಕ್ಷರಿ ಆಕಳ ಮಂತ್ರ ಹೇಳಿದ್ವಿ, ಅದು 7 ದಿವಸ ತನಕ ಆಯ್ತು. ನಾವು ಶಿವಧ್ಯಾನವನ್ನು ನಾವು ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಲ್ಲರೂ ಓಂ